ನಮಸ್ಕಾರ ವೀಕ್ಷಕರೇ. ನನ್ನ ಭಾರತ ಆರೋಗ್ಯವಂತ ಭಾರತ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ವೈದ್ಯಕೀಯ ಶಾಸ್ತ್ರದಲ್ಲಿ ಹೃದಯ ರೋಗವನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕು, ಗುರುತಿಸೋದು ಹೇಗೆ, ಹೃದಯ ಏನೇನು ಕೆಲಸ ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಇವೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈ ಹಿಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಕೇಶವಮೂರ್ತಿಯವರು ಅನೇಕ ವಿಷಯಗಳನ್ನು ತಿಳಿಸಿದರು. ಅದರಲ್ಲಿ ಉಪ್ಪಿನ ಸೇವನೆಯ ಬಗ್ಗೆ ಇರಬಹುದು, ಅಥವಾ ಹೆಣ್ಣು ಮಕ್ಕಳಲ್ಲಿ ಯಾಕೆ ಕಡಿಮೆ ಅವಕಾಶ ಇರುತ್ತೆ ಹೃದಯಾಘಾತ ಆಗೋದಕ್ಕೆ, ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಹೃದಯಾಘಾತ ಎರಡಕ್ಕೂ ಹೇಗೆ ಜನ ಮಿಸ್ಟೇಕ್ ಮಾಡ್ಕೊಳ್ತಾರೆ, ಇವೆಲ್ಲವನ್ನು ಜೀವಂತ ಉದಾಹರಣೆಗಳ ಮೂಲಕ ನಮ್ಮ ಮುಂದೆ ಇಟ್ಟಿದ್ದಾರೆ ಮತ್ತು ಎಲ್ಲರಿಗೂ ಅರ್ಥವಾಗುವ ಹಾಗೆ ವಿಶದವಾಗಿ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಕೂಡ ನಮ್ಮ ಡಾಕ್ಟರ್ ಕೇಶವಮೂರ್ತಿಯವರು ದಯಮಾಡಿಸಿದ್ದಾರೆ. ಸರ್, ತಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಕಳೆದ ಕೆಲವು ಸಂಚಿಕೆಗಳಿಂದ ತಾವು 16 ವರ್ಷಗಳಿಂದ ಏನು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಸೇವೆ ಮಾಡ್ತಾಯಿದ್ದೀರಿ, ನಾರಾಯಣ ಹೃದಯಾಲಯದಲ್ಲಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರಾಗಿದ್ದೀರಿ ಮತ್ತು ಅನೇಕ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದಂಥ ಅನುಭವ ತಮಗೆ ಇದೆ. ಮತ್ತು ತಮ್ಮ ಅನುಭವವನ್ನು ಬಹಳ ಸುಂದರವಾದಂಥ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ವೈದ್ಯಕೀಯ ಜ್ಞಾನವನ್ನು ಹೇಳುವುದು ಸ್ವಲ್ಪ ಕಷ್ಟವೇ, ಆದರೆ ತಾವು ಅದರಲ್ಲಿ ನಿಪುಣತೆಯನ್ನು ತೋರಿದ್ದೀರಿ ಮತ್ತು ಬಹಳ ಚೆನ್ನಾಗಿ ನಮಗೂ ಹಾಗೂ ದರ್ಶಕರಿಗೂ ಅರ್ಥವಾಗುವ ಹಾಗೆ ಬಹಳ ಕ್ಲಿಷ್ಟವಾದಂಥ ಪರಿಸ್ಥಿತಿಗಳನ್ನು ಬಿಡಿಸಿ ಹೇಳಿದ್ದೀರಿ. ಇವತ್ತಿನ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ಹೃದಯಾಘಾತ ಆಗೋದು ಕೆಲವರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಎದೆನೋವು ಬರುತ್ತೆ, ಹೃದಯ ಹಿಡ್ಕೋತಾರೆ, ಕೆಳಗೆ ಬೀಳ್ತಾರೆ, ಆ ಥರ ಎಲ್ಲ ಆಗುತ್ತೆ. ಮನೆಯಲ್ಲಿರೋರು ಏನು ಹೇಳ್ತಾರೆ ಅಂದರೆ, ಆಸ್ಪತ್ರೆಗೆ ಹೋಗೋವರೆಗೆ ಕೆಮ್ತಾನೆ ಇರಿ ಅಥವಾ ಸೀನ್ತಾನೆ ಇರಿ, ನೀವು ಹೃದಯಾಘಾತ ಗೊತ್ತಾಗಲ್ಲ ಅಥವಾ ಹೃದಯಾಘಾತದಿಂದ ಅಷ್ಟೊಂದು ಪ್ರಭಾವ ಬೀರಲ್ಲ ಹೃದಯಕ್ಕೆ ಅಂತ ಹೇಳ್ತಾರೆ. ಇದು ಏನಾದ್ರು ಕೆಲಸ ಮಾಡ್ತಾ ಇದು? ಹೃದಯಾಘಾತ ಆಗಿದೆಯೋ ಇಲ್ವೋ ಅಂತ ಮನೇಲಿ ಯಾರೂ ಹೇಳಕ್ಕೆ ಬರಲ್ಲ. ಈ ಕೆಮ್ಮೋದು ಮತ್ತು ಸೀನೋದು ಇದೆಯಲ್ಲ, ಇದೊಂದು ಮ್ಯಾನ್ಯುವರ್. ಈ ಚೆಸ್ಟ್ ಕಂಪ್ರೆಷನ್ ಕೊಡ್ತೀವಲ್ಲ, ಅದೇ ಥರ ಕಾಲ್ಡ್ ಇಂಟರ್ನಲ್ ರಿಸಸಿಟೇಷನ್ ಅಂತ ಹೇಳ್ತೀವಿ, ಪುನರುಜ್ಜೀವನ ಮಾಡೋದು. ಮತ್ತು ಅದೇ ಥರ ಕೆಮ್ಮೋ ಸೀನೋದ್ರಿಂದ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಬ್ಲಡ್ ಹೊರಗೆ ಪಂಪ್ ಆಗುತ್ತೆ. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ, ಮನುಷ್ಯನಿಗೆ ಕಾರ್ಡಿಯಕ್ ಅರೆಸ್ಟ್ ಆಗೋ ಸಂಭವಗಳಿದ್ದಾಗ, ಅಂದರೆ ಹೃದಯ ಬಡಿತ ಕಡಿಮೆ ಆಗಿಬಿಟ್ಟು ಅವ್ನ ಬಿ ಪಿ ಕಡಿಮೆ ಆದಾಗ ಆ ಮನುಷ್ಯ ತಲೆ ಸುತ್ತ ಥರ ಬಂದು ಕೆಳಗೆ ಕೂತ್ಕೊಂಡಿರ್ತಾನೆ, ವಿಪರೀತ ಸುಸ್ತಾಗ್ತಿರುತ್ತೆ, ಅವ್ನ ಬಿ ಪಿ ಕಡಿಮೆ ಆಗಿಬಿಡುತ್ತೆ. ಆವಾಗ ಅವ್ನು ಹಾಸ್ಪಿಟಲ್ ರೀಚ್ ಆಗೋ ತನಕ ಕೆಮ್ತಾ ಇದ್ದರೆ ಬಿ ಪಿ ಟೆಂಪ್ರರಿ ಜಾಸ್ತಿ ಆಗುತ್ತೆ. ಕೆಮ್ಮಿದಾಗ ಅದರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಒಂದು ಥಿಯರಿ ಇದೆ. ಸರಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಕೆಲವು ಹೆಲ್ಪ್ ಆಗುತ್ತೆ. ಬಟ್ ತುಂಬ ಹೊತ್ತು ಕೆಮ್ಮಾಕಲ್ಲ ಒಬ್ಬ ಮನುಷ್ಯ, ಎಷ್ಟೊತ್ತು ಕೆಮ್ಮಾಕಾಗುತ್ತೆ, ಆರ್ಟಿಫಿಷಿಯಲ್ ಎಷ್ಟೊಂದು ಕೆಮ್ಮಾಕ. ಈ ಕೆನ್ ಅಂದರೆ ಇಟ್ ಮೇ ಹೆಲ್ಪ್. ಇಟ್ ಈಸ್ ಗೋಯಿಂಗ್ ಟು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾವು ಹಾರ್ಟ್ ಆಪ್ರೇಷನ್ ಮಾಡುವಾಗ, ಆಂಜಿಯೋಪ್ಲಾಸ್ಟಿ ಮಾಡುವಾಗ, ನಾವು ಹಾರ್ಟ್ ಒಳಗಡೆ ಮ್ಯಾನ್ಯುವಲ್ಸ್ ಮಾಡುವಾಗ ಕೆಲವು ಟೈಮಲ್ಲಿ ಹಾರ್ಟ್ ಬೀಟ್ ಕಡಿಮೆ ಆಗ್ಬಿಡುತ್ತೆ, ಕೆಲವು ಟೈಮ್ ಬಿ ಪಿ ಕಡಿಮೆ ಆಗ್ಬಿಡುತ್ತೆ. ಆಗ ನಾವು ಪೇಷಂಟ್ನ ಕೆಮ್ಮಿ ಅಂತ ಹೇಳ್ತೀವಿ. ಆ ಕೆಮ್ಮಿದಾಗ ಬಿ ಪಿ ಮೇಲೆ ಬರುತ್ತೆ. ಅಂದರೆ ಪೇಷಂಟ್ ಅನ್ಕಾನ್ಷಿಯಸ್ ಆಗಬಾರ್ದು ಅಂತ ನಾವು ಕೊಡೋ ಮೆಡಿಸಿನ್ಸ್ ವರ್ಕ್ ಆಗೋ ತನಕ ಈ ಕೆಮ್ಮಿ ಅಂದರೆ ಒಂದು 4-5 ಸರಿ ಕೆಮ್ಮಿಸ್ತೀವಿ, ಆಗ ಹಾರ್ಟ್ ಬೀಟ್ ಮೇಲೆ ಬರುತ್ತೆ. ಇದೇ ಕಾನ್ಸೆಪ್ಟನ್ನ ಪಬ್ಲಿಕ್ಕಲ್ಲಿ ಹೇಳಿದಾಗ ಅದು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಅಷ್ಟೊತ್ತು ತನಕ ಕೆಮ್ಮೋದ್ರಿಂದ ಯೂಸ್ ಆಗುತ್ತಲ್ಲ ಗೊತ್ತಿಲ್ಲ, ಬಟ್ ಡೆಫಿನೆಟಾಗಿ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಟು ಸಮ್ ಎಕ್ಸ್ಟೆಂಟ್. ಅದು ಕೆಮ್ಕೊಂಡು ಅಂದರೆ ಬ್ರೈನ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮನುಷ್ಯ ಸಂಪೂರ್ಣ ಪ್ರಜ್ಞೆ ತಡೆಗಟ್ಟಬಹುದು. ಅವನು ಹಾಸ್ಪಿಟಲ್ ರೀಚ್ ಆಗೋ ತನಕ ಬ್ರೈನ್ ಸರ್ಕ್ಯುಲೇಷನ್ ಮೇಂಟೈನ್ ಆಗುತ್ತೆ ಅಂತ ಕಾನ್ಸೆಪ್ಟ್. ಈಗ ತಾಯಿ ಗರ್ಭದಲ್ಲಿರುವಾಗ ಮಗುವಿಗೆ ಹೃದಯದ ಕಾಯಿಲೆ ಇದೆಯಾ ಇಲ್ವಾ ಅಂತ ಮೊದಲೇ ಗೊತ್ತಾಗುವಂಥ ಸಾಧ್ಯತೆ ಇದೆಯಾ? ಖಂಡಿತವಾಗಿದೆ. ಅದು ಮೆಡಿಕಲ್ ಪ್ರೊಫೆಷನ್ನ ಆವಿಷ್ಕಾರ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈಗ ಪ್ರತಿಯೊಬ್ಬ ಗರ್ಭಿಣಿ ಹೆಂಗಸರು ಕೂಡ, ಯಾವುದೇ ಹಳ್ಳಿ ಇರ್ಬೋದು, ಯಾವುದೇ ಸಿಟಿ ಆಗಿರ್ಬೋದು, ಪ್ರತಿಯೊಬ್ಬ ಗರ್ಭಿಣಿಗೂ ಕೂಡ ಅನಾಮಲಿ ಸ್ಕ್ಯಾನ್ ಅಂತ ಮಾಡಿಸ್ತೀವಿ. ಅನಾಮಲಿ ಸ್ಕ್ಯಾನ್ ಅಂತ ಒಂದು 16 ವೀಕ್ಸ್ಗೆ 4 ತಿಂಗಳಿಗೆ ಮಾಡಿಸ್ತೀವಿ.
ಮಾಡಿದಾಗ ಹೃದಯ ಕಾಣಿಸುತ್ತೆ ನಮಗೆ ಎಕೋ ಫೀಟಲ್ ಅಲ್ಟ್ರಾಸೌಂಡ್ ಮಿಷಿನ್ಲು ಕಾಣಿಸುತ್ತೆ, ಫೀಟಲ್ ಎಕೋ ಅಂತಲೂ ಮಾಡ್ತೀವಿ. ಅಂದರೆ ಮಗುಗೆ ಆವಾಗ ಕೇವಲ 4-5 ತಿಂಗಳಾಗಿರ್ಬೋದು. ಒಂದು ಹಾರ್ಟ್ ಒಂದು ವಾಟ್ ಯು ಕಾಲ್ ಒಂದು ತಮ್ಮ ಸೈಜ್ ಹೆಬ್ಬೆಟ್ ಸೈಜ್ ಇರುತ್ತೆ. ಅದು ನಾವು ಎಕೋ ಮಾಡಿ ಹಾರ್ಟಿನ ಚೇಂಬರ್ಸ್ ಹೇಗಿದೆ, ಹಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೇಗಿದೆ, ಹಾರ್ಟ್ ಪ್ರಾಪರ್ ಡೆವಲಪ್ ಆಗ್ತಿದೆಯಾ, ಹಾರ್ಟಿನ ಸೀರಿಯಸ್ ಹಾರ್ಟ್ ಪ್ರಾಬ್ಲಮ್ ಕಂಡುಹಿಡಿಬೋದು. ಕೆಲವು ಟೈಮಲ್ಲಿ ಆ ಮಗು ನಾನ್ ಕಂಪ್ಯಾಟಬಲ್ ಅಂದರೆ ಬದುಕೋದೇ ಇಲ್ಲ, ಬದುಕೋದ ಮೇಲೆ ತುಂಬ ಕಷ್ಟ, ತುಂಬ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಲ್ಲ ಅಂದಾಗ ನಾವು ಆ ಬೇಬೀಸ್ನ ಮೆಡಿಕಲ್ ಟರ್ಮಿನೇಷನ್ ಕೂಡ ಅಡ್ವೈಸ್ ಮಾಡ್ತೀವಿ. ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಕೂಡ ಅದು ನೋಡ್ಬಿಟ್ಟು ಅಡ್ವೈಸ್ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ಮೋಸ್ಟ್ ಲೈಕ್ ಎಲ್ಲ ಗರ್ಭವನ್ನು ಕಂಟಿನ್ಯೂ ಮಾಡಬೇಡಿ ಅಂತ ಅದೇ ತೆಗಿಸ್ಬಿಡಿ ಅಂತ. ಯಾಕಂದರೆ ಕೆಲವು ಮಾರಕ ಕಾಯಿಲೆಗಳಿರುತ್ತೆ, ಆ ಮಕ್ಕಳು ಹುಟ್ಟಿದ ಮೇಲೆ ಕೂಡ ಚೆನ್ನಾಗಿರಲ್ಲ. ಅವರು ಆಪ್ರೇಷನ್ ಮಾಡೋದು ಕೂಡ ಹುಷಾರು ಮಾಡೋಕ್ಕಾಗಲ್ಲ, ಸುಮಾರು ಹುಷಾರು ಮಾಡ್ಬೋದು, ಕೆಲವು ಹುಷಾರು ಮಾಡೋಕ್ಕಾಗಲ್ಲ. ಅಂಥದ್ದನ್ನು ನಾವು ಈ ಟೆಲ್ ದೆಮ್ ಟು ಗೋ ಫಾರ್ ಟರ್ಮಿನೇಷನ್. ಓಹೋ, ಅದಕ್ಕೆ ಮೊದಲೇ ಪ್ರಾರಂಭ ಮಾಡ್ತೀರಾ? ಅದಕ್ಕೆ ಅನಾಮಲಿ ಸ್ಕ್ಯಾನ್ ಇಸ್ ಕಂಪಲ್ಸರಿ ಫಾರ್ ಎವ್ರಿಬಡಿ. ಓಹೋ, ಈಗ ಕಂಪಲ್ಸರಿನಾ? ಎಲ್ಲ ಗರ್ಭಿಣಿಯರಿಗೂ ಆಲ್ಮೋಸ್ಟ್ ಕಂಪಲ್ಸರಿ. ಅಂದರೆ ಅಲ್ಟ್ರಾಸೌಂಡ್ ಮಾಡಿದಾಗ ಅದರಲ್ಲಿ ಒಂದು ಕೆಲವು ಡೌಟ್ ಬರುತ್ತೆ, ಆಗ ಅವರು ಫೀಟಲ್ ಎಕೋ ಕಾರ್ಡಿಯೋಗ್ರಫಿ ಕಳಿಸ್ಕೊಡ್ತಾರೆ. ಫೀಟಲ್ ಎಕೋ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಫೀಟಲ್ ಎಕೋ ಅಂದರೆ ಹೊಟ್ಟೆಲಿರುವಂಥ ಮಗುನ ಹಾರ್ಟನ್ನ ಸ್ಕ್ಯಾನ್ ಮಾಡೋದನ್ನ ಫೀಟಲ್ ಎಕೋ ಕಾರ್ಡಿಯೋಗ್ರಫಿ. ಮೊದಲೇ ಮಗು ಒಳಗಡೆ ಇದೆ, ಅದರೊಳಗಡೆ ಹಾರ್ಟ್ ಇದೆ, ಅದನ್ನೋಗಿ ನಾವು ಎಕೋ ಮಾಡೋದು. ಓಕೆ. ತುಂಬ ವಿಶಿಷ್ಟವಾದ ಬದಲಾವಣೆಗಳು, ಆವಿಷ್ಕಾರಗಳು ಆಗಿವೆ. ಅಂದರೆ ಕೆಲವು ಟೈಮಲ್ಲಿ ಕೆಲವು ಕಾಯಿಲೆಗಳು ಹುಟ್ಟಿದ ತಕ್ಷಣ ಆಪ್ರೇಷನ್ ಮಾಡೋ ಪರಿಸ್ಥಿತಿ ಇರುತ್ತೆ. ಅವ್ರಿಗೆ ನಾವು ವಿ ಆ್ಯಂಟಿಸಿಪೇಟ್, ಮಗು ಡೆಲಿವರಿ ಆಗುತ್ತೆ, ಡೆಲಿವರಿ ಆದ ಒಂದು ವಾರ ಒಂದು ತಿಂಗಳಲ್ಲಿ ಆಪ್ರೇಷನ್ ಮಾಡೋಕೆ ಅಂತ ಆ್ಯಂಟಿಸಿಪೇಟ್ ಮಾಡಿ ಪೇಷಂಟ್ನ ಹಾರ್ಟ್ ಸ್ಪೆಷಲಿಸ್ಟು ಹಾಸ್ಪಿಟಲ್ ಡೆಲಿವರಿ ಮಾಡಿ ಆ ಮಗುನ ಸ್ಪೆಷಲಿಸ್ಟ್ಗಳು ನೋಡಿಕೊಂಡು ಅದಕ್ಕೆಲ್ಲ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಪೇಷಂಟ್ ಸೆಸಿಟೇಟ್ ಮಾಡಿ ಆಪ್ರೇಷನ್ನು ಕೂಡ ಮಾಡಿದ್ದೀವಿ. ಸೊ ಇದೆಲ್ಲ ಇಸ್ ಆಲ್ ಥಿಂಗ್ಸ್ ಇಸ್ ಅ ಟೀಮ್ ವರ್ಕ್. ಓನ್ಲಿ ಸ್ಕ್ಯಾನ್ ಮಾಡೋದಲ್ಲ, ಅದು ಪೇಷಂಟ್ ವಾಟ್ ಈಸ್ ಔಟ್ಕಮ್, ಮಗು ಹುಟ್ಟಿದ ಮೇಲೆ ಹೇಗಿರುತ್ತೆ, ಮುಂದೆ ಏನೇನಾಗುತ್ತೆ ಎಲ್ಲ ಯು ಕ್ಯಾನ್ ಪ್ರಿಡಿಕ್ಟ್. ಇವೆಲ್ಲ ಗೈನಕಾಲಜಿಸ್ಟೇ ಮಾಡ್ತಾರಾ ಅಥವಾ ಕಾರ್ಡಿಯಾಲಜಿಸ್ಟ್? ಆಲ್ ಡನ್ ಬೈ ಎ ಕಾರ್ಡಿಯಾಲಜಿಸ್ಟ್. ಫೀಟಲ್ ಗೈನಕಾಲಜಿಸ್ಟ್ ವಿಲ್ ಸೆಂಡ್ ಟು ದ ರೇಡಿಯಾಲಜಿಸ್ಟ್ ಆದಮೇಲೆ ಅದು ಅನಾಮಲಿ ಸ್ಕ್ಯಾನಿಂಗ್ ಆಗಿದೆ. ಸೆಂಡ್ ಟು ಎ ಸ್ಪೆಷಲಿ ಟ್ರೈನ್ಡ್ ರೇಡಿಯಾಲಜಿಸ್ಟ್ ಫಾರ್ ದ ಫೀಟಲ್ ಎಕೋ. ಅದಾದಮೇಲೆ ದ ಟೇಕ್ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್, ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಅಂತ. ದೇ ವಿಲ್ ಟೇಕ್ ಕೇರ್ ಆಫ್ ದ ಫರ್ದರ್ ಥಿಂಗ್ಸ್. ಸರಿ. ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಅಂತ ಬೇರೆ ಇದೆಯಾ? ಹೌದು. ಬರೀ ಮಕ್ಕಳದ್ದು ಮಾತ್ರ ನೋಡೋದು. ಓಹೋ. ಈಗ ಹೃದಯದಲ್ಲಿ ಕೆಲವು ಸಾರಿ ನೀರು ತುಂಬಿಕೊಳ್ಳುತ್ತೆ ಅಂತನೋ ಅಥವಾ ಹೃದಯ ಸುತ್ತ ನೀರು ಬಂದ್ಬಿಡುತ್ತೆ ಅಂತನೋ ಏನೋ ಯಾವುದೋ ಒಂದು ರೀತಿಯ ಭಾವನೆಗಳು ಕೆಲವರಲ್ಲಿದೆ. ಹೀಗೆ ನೀರು ತುಂಬಿಕೊಳ್ಳುತ್ತಾ ಒಳಗಡೆ ಹೃದಯದಲ್ಲಿ ಅಥವಾ ಹೊರಗಡೆ ತುಂಬಿಕೊಳ್ಳುತ್ತಾ, ಹೇಗೆ ಅದು? ಹೃದಯ ಇದೆಯಲ್ಲ, ಹೃದಯ ಸಚ್ ಎ ಬ್ಯೂಟಿಫುಲ್ ಆರ್ಗನ್. ಅಂದರೆ ಅದ್ರ ಸುತ್ತ ಒಂದು ಕವರಿಂಗ್ ಇರುತ್ತೆ, ಅದ್ರ ಮೇಲೆ ಒಂದು ಥಿನ್ ಲೇಯರ್ ಆಫ್ ಲಿಕ್ವಿಡ್ ಇರುತ್ತೆ. ಅಂದರೆ ಶಾಕ್ ಅಬ್ಸರ್ವರ್ ಇದ್ದಂಗೆ, ನಿಮಗೆ ವಾಟರ್ ಮಾಡಿದ್ರೆ ಶಾಕ್ ಅಬ್ಸರ್ವರ್ ಆ ಥರ ಒಂದು ಥಿನ್ ಲೇಯರ್ ಆಫ್ ಫ್ಲೂಯಿಡ್ ಇರುತ್ತೆ. ಹಾರ್ಟ್ ಹಿಂಗೆ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ಆರ್ಗನ್ ಅಡ್ಡ ಬರೋಲ್ಲ. ಅದು ಸುತ್ತ ಒಂದು ಲೇಯರ್ ಇರುತ್ತೆ, ಅದು ಯಾವುದೂ ಕೂಡ ಟಚ್ ಆಗಿದ್ದಂಗೆ. ಅದನ್ನು ಪೆರಿಕಾರ್ಡಿಯಮ್ ಅಂತ ಹೇಳ್ತೀವಿ. ಪೆರಿಕಾರ್ಡಿಯಮ್ಗೆ 2 ಲೇಯರ್ ಇರುತ್ತೆ, ವಿಸರಲ್ ಆ್ಯಂಡ್ ಪ್ಯಾರಟಲ್ ಲೇಯರ್ ಅಂತ. ಈ 2 ಲೇಯರ್ ಮಧ್ಯ ಕೆಲವು ಕಾಯಿಲೆಗಳು ಬಂದರೆ, ಇನ್ಫೆಕ್ಷನ್ ಆಯಿತು, ಎಸ್ಪೆಷಲಿ ಟಿ ಬಿ ಕಾಯಿಲೆ ಬಂದರೆ ಆ ಸುತ್ತ ನೀರು ತುಂಬ್ಕೊಂಡ್ಬಿಡುತ್ತೆ. ಕೆಲವು ಟೈಮಲ್ಲಿ ಕ್ಯಾನ್ಸರ್ ಕಾಯಿಲೆ ಸ್ಪ್ರೆಡ್ ಆಯಿತು ಅಂದರೆ ಸುತ್ತ ನೀರು ತುಂಬ್ಕೊಂಡ್ಬಿಡುತ್ತೆ. ಬೇರೆ ಲಂಗ್ ಕ್ಯಾನ್ಸರ್ ಎಲ್ಲ ಬಂದು ಅದು ಸ್ಪ್ರೆಡ್ ಆಯಿತು ಅಂದರೆ ಸುತ್ತ ನೀರು ತುಂಬ್ಕೊಂಡ್ಬಿಡುತ್ತೆ. ಆ ನೀರು ತುಂಬ್ಕೊಂಡಾಗ ಅದೇನು ಮಾಡುತ್ತೆ, ಹಾರ್ಟ್ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಹಾರ್ಟ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ, ಸುತ್ತ ನೀರು ತುಂಬ್ಕೊಂಡ್ಬಿಡುತ್ತೆ. ಆವಾಗ ಅದನ್ನು ಸಿಂಪಲ್ ಪ್ರೊಸೀಜರ್ ನಾವು ರೆಗ್ಯುಲರ್ ಮಾಡ್ತೀವಿ. ಆ ನೀರು ತೆಗೆದುಬಿಟ್ರೆ ದೇ ವಿಲ್ ಬಿಕಮ್ ಆಲ್ ರೈಟ್. ಟೋಟಲಿ ಹಾರ್ಟ್ ವಿಲ್ ಎಕ್ಸ್ಪ್ಯಾಂಡ್. ನಮ್ಮ ಕಣ್ಮುಂದೆನೇ ನೀರು ಹೊರಗೆ ಬರುತ್ತೆ, ಹಾರ್ಟ್ ಎಕ್ಸ್ಪ್ಯಾಂಡ್ ಆಗಿ ಓಪನ್ ಆಗುತ್ತೆ, ಹಾರ್ಟ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅದೇನು ಇಂಜೆಕ್ಷನ್ ಮೂಲಕ ಹೇಗೆ ತೆಗಿತೀರಾ? ಅದು ಡ್ರಾ ಮಾಡಿ ನೀಡ್ಲು ಹಾಕ್ಬಿಟ್ಟು ತೆಗಿತೀವಿ. ಓಹೋ. ಆ ನೀಡ್ಲು ಪೆರಿಕಾರ್ಡಿಯಮ್ ಟಚ್ ಆಗಬೇಕು, ಹಾರ್ಟ್ ಟಚ್ ಆಗಬಾರ್ದು. ಹಾರ್ಟ್ ಟಚ್ ಆದರೆ ಈಗ ಓಪನ್ ಹಾರ್ಟ್ ಸರ್ಜರಿ ಅಂತ ಒಂದು ಮೊದಲೆಲ್ಲ ತುಂಬ ಜನಕ್ಕೆ ಮಾಡ್ತಾಯಿದ್ರು, ಈಗೆಲ್ಲ ಕಡಿಮೆ ಆಗಿ ಹೋಗ್ಬಿಟ್ಟಿದೆ ಓಪನ್ ಹಾರ್ಟ್ ಸರ್ಜರಿ. ಓಪನ್ ಹಾರ್ಟ್ ಸರ್ಜರಿ ಯಾರಿಗೆ ಮಾಡ್ತಾರೆ ಮತ್ತು ಇದು ಸಾಮಾನ್ಯವಾದಂಥ ಒಂದು ಆಂಜಿಯೋಪ್ಲಾಸ್ಟಿ, ಆಂಜಿಯೋಗ್ರಾಮ್ ಅವೆಲ್ಲ ಯಾರಿಗೆ ಮಾಡ್ತಾರೆ? ಏನು ವ್ಯತ್ಯಾಸ ಇದೆ ಅದಕ್ಕೂ ಇದಕ್ಕೂ? ಒಂಚೂರು ಅದನ್ನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಇದರಲ್ಲಿ 2 ಥರ ಆಪ್ರೇಷನ್ಗಳು, ಒಂದು ಬೈಪಾಸ್ ಆಪ್ರೇಷನ್ನು, ಇನ್ನೊಂದು ಓಪನ್ ಹಾರ್ಟ್ ಆಪ್ರೇಷನ್ನು. ಬೈಪಾಸ್ ಆಪ್ರೇಷನಲ್ಲಿ ನಾವು ಹಾರ್ಟ್ನ ಓಪನ್ ಮಾಡಲ್ಲ, ಚೆಸ್ಟ್ ಓಪನ್ ಮಾಡ್ತೀವಿ. ಓಪನ್ ಚೆಸ್ಟ್ ವಿತೌಟ್ ಟಚಿಂಗ್ ಓಪನ್ ಇನ್ ದ ಹಾರ್ಟ್, ಅದನ್ನು ಬೈಪಾಸ್ ಆಪ್ರೇಷನ್ ಸಾಮಾನ್ಯವಾಗಿ ಮಾಡೋದು. ಬೈಪಾಸ್ ಆಪ್ರೇಷನ್ ಅಂದರೆ ರಿಬ್ಸ್ನ ಹೊರಗಡೆ ಓಪನ್ ಮಾಡೋದು. ರಿಬ್ಸ್ ಅಲ್ಲ, ಮಧ್ಯೆ ಮೂಳೆನ ಕಟ್ ಮಾಡ್ತೀವಿ, ಗರಗಾಸ ಕಟ್ ಮಾಡ್ತೀವಿ. ಸರಿ. ಕಟ್ ಮಾಡಿ ಸ್ಪ್ಲಿಟ್ ಓಪನ್ ಮಾಡ್ತೀವಿ. ಹೀಗೆ ಸ್ಪ್ಲಿಟ್ ಓಪನ್ ಮಾಡ್ತೀವಿ. ಓಪನ್ ಮಾಡಿಬಿಟ್ಟು ಹಾರ್ಟ್ ಎಕ್ಸ್ಪೋಸ್ ಆಗುತ್ತೆ. ನಾವು ರಕ್ತನಾಳಗಳನ್ನ ಜೋಡಿಸ್ತೀವಿ, ಈ ಮೇಲ್ಗಡೆಯಿಂದ ಕೆಳಗಡೆ ರಕ್ತನ ಜೋಡಿಸಿ ಈ ಬ್ಲಾಕ್ನ ಬೈಪಾಸ್ ಮಾಡ್ತೀವಿ.
ಯಾವ ಥರ ಒಂದು ರೋಡ್ ಬ್ಲಾಕ್ ಆದರೆ ಅದಕ್ಕೆ ಬೈಪಾಸ್ ರೋಡ್ ಅಂತ ಮಾಡ್ತೀವಲ್ಲ, ಅದೇ ಥರ ರಕ್ತನಾಳ ಬ್ಲಾಕ್ ಆಗೋರಿಗೆ ಒಂದು ಬೈಪಾಸ್ ರಕ್ತನಾಳನ ಜೋಡಿಸ್ತೀವಿ, ಮೇಲೆ ಕೆಳ ಜೋಡಿಸ್ಬಿಟ್ರೆ. ಆ ನಾಳ ಎಲ್ಲಿಂದ ತಗೋತೀವಿ? ಆ ನಾಳನ್ನು ನಾವು ಕೆಲವು ಟೈಮಲ್ಲಿ ನಮ್ಮ ದೇಹದಲ್ಲೇ ಒಂದು ನಾಳ ಇರುತ್ತೆ, ಲೀಮಾ ಅಂತೀವಿ. ಲೆಫ್ಟ್ ಇಂಟರ್ನಲ್ ಮೆಮೊರಿ ಆರ್ಟ್ರಿ, ರೈಟ್ ಇಂಟರ್ನಲ್ ಮೆಮೊರಿ ಆರ್ಟ್ರಿ ಅಂತ ಬಾಡಿನಲ್ಲೇ ಚೆಸ್ಟ್ ಮೇಲೆ ಒಂದು ರಕ್ತನಾಳ ಹಿಂಗೆ ಹರ್ಕೊಂಡ್ಬಿಡುತ್ತೆ. ಅದನ್ನು ಕಟ್ ಮಾಡಿ ಜೋಡಿಸ್ಬಿಟ್ರೆ ಆಯಿತು, ಇಲ್ಲಿಂದ ಇಲ್ಲಿ ಅಲ್ಲಿ ಹೋಗುತ್ತೆ ರಕ್ತ ಸಂಚಲನೆ. ರಕ್ತನಾಳ ಕೆಳಗೆ ಜೋಡಿಸ್ಬಿಟ್ರೆ ಆಯಿತು. ಅದನ್ನು ಲೀಮಾ ಆರ್ಟಿರಿಯಲ್ ಗ್ರಾಫ್ಟ್ ಅಂತೀವಿ. ಆಲ್ರೆಡಿ ಪ್ಲೇಸ್ಡ್ ಅದು, ಆಲ್ರೆಡಿ ಭಾಗವಂತ ಕೊಟ್ಟಿದ್ದ ಒಂದು ಎಕ್ಸ್ಟ್ರಾ, ಅದನ್ನು ಜೋಡಿಸ್ಬಿಟ್ರೆ ಆಯಿತು. ಅದಿಲ್ಲ ಅಂದರೆ ನಾವು ಕಾಲು ಮುಖಾಂತರ ವೇನ್ಸ್ ತೆಗೆದುಬಿಟ್ಟಿದೆ, ಆ ವೇನ್ಸ್ ಜೋಡಿಸ್ತೀವಿ ರಕ್ತನಾಳದಿಂದ, ಮೇಲ್ಗಡೆ ರಕ್ತನಾಳದಿಂದ ಕೆಳಗಡೆ ರಕ್ತನಾಳ ಜೋಡಿಸ್ತೀವಿ. ಕೆಲವು ಟೈಮಲ್ಲಿ ರೇಡಿಯಲ್ ಆರ್ಟ್ರಿ ಅಂತೀವಿ, ರೇಡಿಯಲ್ ಆರ್ಟ್ರಿ ತೆಗೆದು ಜೋಡಿಸ್ತೀವಿ. ಈ ಥರ ರಕ್ತನಾಳವನ್ನು ತೆಗೆದು ಹಾರ್ವೆಸ್ಟ್ ಮಾಡಿ ಅದನ್ನು ಮೇಲೊಂದು ಅದನ್ನು ಎರಡು ಕಡೆನೂ ಕನೆಕ್ಟ್ ಮಾಡಿದಾಗ ಆ ಬ್ಲಾಕ್ ಬೈಪಾಸ್ ಆಗಿಬಿಡುತ್ತೆ. ಈಗ ಬೇರೆ ರಕ್ತನಾಳ ಸೇರಿಸ್ಬೇಕಾದ್ರೆ ಹೇಗೆ ಸೇರಿಸ್ತೀರಾ? ಹೊಲಿಗೆ ಹಾಕಬೇಕು, ಮೈಕ್ರೋಸ್ಕೋಪಲ್ಲಿ ಹೊಲಿಗೆ ಹಾಕಬೇಕು. ಓಹೋ, ಅದು ದಟ್ ಇಸ್ ದ ಎಕ್ಸ್ಪರ್ಟ್ ವರ್ಕ್. ಅದು ಮೊದಲೇ ಇಷ್ಟಿರುತ್ತೆ, 3 mm. ಅದಕ್ಕೆ ನಾವು ಸುತ್ತ ಹೊಲಿಗೆ ಹಾಕ್ಬೇಕು ಅದಕ್ಕೆ ಮೈಕ್ರೋಸ್ಕೋಪಲ್ಲಿ. ವಂಡರ್ಫುಲ್. ಭಾಳ ನಿಪುಣತೆ, ಚಾಣಾಕ್ಷತೆ ಬೇಕಿದಕ್ಕೆ. ಅದಕ್ಕೋಸ್ಕರನೇ ಕಾರ್ಡಿಯಾಕ್ ಸರ್ಜರಿ ಎಸ್ಗಡಲ್ಲ ತುಂಬಾ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್. ಅದಕ್ಕೋಸ್ಕರ ಆ ಸರ್ಜರಿಗೆ ತುಂಬ ಕಷ್ಟಪಡಬೇಕು, ತುಂಬ ಎಕ್ಸ್ಪೀರಿಯನ್ಸ್ ಇದೆ ಮುಟ್ಟಿದೆ. ಈಗ ತುಂಬ ಜನ ಸರ್ಜರಿ ತೊಗೊಳಕ್ಕೆ ಹೆದರ್ಕೊಳ್ತಾರೆ. ಇದು ಬೈಪಾಸ್ ಸರ್ಜರಿ. ಓಪನ್ ಹಾರ್ಟ್ ಸರ್ಜರಿಯಿಂದ ವಾಲ್ವ್ ಪ್ರಾಬ್ಲಮ್ಸ್ ಎಲ್ಲ ಇರುವಾಗ, ಈಗ ಹಾರ್ಟಲ್ಲಿ ಹೋಲ್ ಇರುತ್ತೆ, ವಾಲ್ವ್ ಲೀಕ್ ಆಗ್ತಾ ಇರುತ್ತೆ, ವಾಲ್ವ್ ರಿಪ್ಲೇಸ್ ಹಾರ್ಟ್ನ ಓಪನ್ ಮಾಡಿ ವಾಲ್ವ್ನ ರೀಪ್ಲೇಸ್ ಮಾಡೋದಾಗಿರ್ಬೋದು, ಹೋಲ್ನ ಕ್ಲೋಸ್ ಮಾಡೋದಾಗಿರ್ಬೋದು, ಇವೆಲ್ಲ ಮಾಡ್ತೀವಿ. ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಹಾರ್ಟ್ನ ಕೆಲಸ ಮಾಡೋಕ್ಕೆ ಶುರು ಮಾಡಿಸ್ತೀವಿ. ನಾವು ಕೇಳಿದ್ದೀವಿ ಏನಂದರೆ, ಈ ಹಾರ್ಟ್ ಆಪ್ರೇಷನ್ ಮಾಡುವಾಗ, ಓಪನ್ ಹಾರ್ಟ್ ಸರ್ಜರಿಯಲ್ಲೇ ಮಾಡುವಾಗ ಆರ್ಟಿಫಿಷಿಯಲ್ ಹಾರ್ಟ್ ಇನ್ನೊಂದು ಇಟ್ಕೊಂಡಿರ್ತಾರೆ, ಅಲ್ಲಿಂದ ಇದನ್ನು ಕನೆಕ್ಟ್ ಮಾಡಿರ್ತಾರೆ, ಇದನ್ನು ರಿಪೇರಿ ಮಾಡೋವರೆಗೆ ಅಂತ. ಹೌದಾ? ಅದನ್ನು ಪಂಪ್ ಅಂತೀವಿ, ಬೈಪಾಸ್ ಪಂಪು ಅಥವಾ ಆಕ್ಸಿನೇಟರ್ ಅಂತೀವಿ. ಆಕ್ಸಿನೇಟರ್ ಬೈಪಾಸ್ ಪಂಪ್ ಅಂತ ಹೇಳ್ತೀವಿ. ಆ ಪಂಪ್ ಏನು ಮಾಡುತ್ತೆ ಅಂದರೆ, ಅದು ಹಾರ್ಟ್ ಹತ್ರ ಅದು ಪಂಪ್ ಮಾಡ್ತಾ ಇರುತ್ತೆ, ಬ್ಲಡ್ ರೊಟೇಟ್ ಆಗ್ತಾ ಇರುತ್ತೆ. ಅದನ್ನು ಬ್ರೈನ್ ರಕ್ತನಾಳಕ್ಕೆ ಮತ್ತು ಬ್ಲಡ್ ಹೊರಗೆ ಬರುತ್ತಲ್ಲ, ಆ ರಕ್ತನಾಳಕ್ಕೆ ಬ್ಲಡ್ ಹಿಂಗೆ ಹೊರಗೆ ಬಂದು ಅಲ್ಲಿ ಹೋಗಿ ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಸಪ್ಲೈ ಆಗುತ್ತೆ ನಿಮಗೆಲ್ಲ, ಇಡೀ ಬಾಡಿಗೆ ಸಪ್ಲೈ ಆಗುತ್ತೆ. ಮಿಷಿನ್ ನೋಡ್ಕೊಳ್ಳುತ್ತೆ. ಆವಾಗ ರಕ್ತನಾಳ ಹೊರಗೆ ಬರೋ ರಕ್ತನಾಳನ ಅದನ್ನು ಕ್ಲಾಂಪ್ ಮಾಡಿಬಿಟ್ಟದೆ, ಹಾರ್ಟ್ ನಿಲ್ಲಿಸ್ತೀವಿ, ಟೆಂಪ್ರರಿ ಹಾರ್ಟ್ ನಿಲ್ಲಿಸ್ತೀವಿ. ಅದನ್ನು ಒರಿಜಿನಲ್ ನಿಲ್ಲಿಸ್ಬಿಟ್ಟಿದೆ. ಆಪ್ರೇಷನ್ ಆದಮೇಲೆ ಅದನ್ನು ವಾಪಸ್ ಕೆಲಸ ಮಾಡೋಕ್ಕೆ ಶುರು ಮಾಡಿ ಎಲ್ಲ ಓಪನ್ ಮಾಡಿಬಿಡ್ತೀವಿ, ಇದನ್ನು ತೆಗೆದಾಕ್ಬಿಡ್ತೀವಿ. ಹಾರ್ಟಲ್ಲೆಲ್ಲ ರಕ್ತ ತುಂಬಿಕೊಂಡಿರುತ್ತಲ್ಲ, ಅದು ನಿಲ್ಲಿಸ್ಬಿಡ್ತೀವಲ್ಲ, ಎಲ್ಲ ತೆಗೆದಾಕ್ಬಿಡ್ತೀವಲ್ಲ, ಒಳಗೆ ತೆಗೆದುಬಿಟ್ಟು ಹಾರ್ಟ್ ಖಾಲಿ ಆಗಿಬಿಡುತ್ತೆ. ವಾಶ್ ಮಾಡ್ತೀವಿ, ವಾಶ್ ಕೊಟ್ಬಿಟ್ರೆ ಎಲ್ಲ ನೀಟಾಗಿ ಒಳ್ಳೆ ಕಾಣಿಸುತ್ತೆ. ಇಷ್ಟೆಲ್ಲ ಹಾರ್ಟಲ್ಲಿ ಒಂದು ಮುಷ್ಟಿಗೆ ಹತ್ರ ಹಾರ್ಟಲ್ಲಿ ಇಷ್ಟೆಲ್ಲ ಮಾಡಬೇಕು, ಇಷ್ಟೊಂದು ಮಾಡ್ಬೋದು. ಅದಕ್ಕೆ ಹಾರ್ಟ್ ಲಂಗ್ ಮಿಷಿನ್ ಅಂತ ಹೇಳಿ. ಹಾರ್ಟ್ ಲಂಗ್ ಮಿಷಿನ್, ಬೈಪಾಸ್ ಮಿಷಿನ್, ಆಕ್ಸಿನೇಟರ್ ಅಂತ ಸುಮಾರು ಹೆಸರುಗಳಿದೆ. ಸೊ ದಿಸ್ ಇಸ್ ದ ಒನ್ ವಿಚ್ ಸಪೋರ್ಟ್ಸ್ ದ ಬಾಡಿ ಟಿಲ್ ದ ಆಪರೇಷನ್ ಇಸ್ ಡನ್. ಸೊ ಓಪನ್ ಹಾರ್ಟ್ ಸರ್ಜರಿ ಯಾರಿಗೆ ಬೈಪಾಸ್ ವರ್ಕ್ ಆಗಲ್ಲ ಅನ್ನೋರಿಗೆ? ಓಪನ್ ಹಾರ್ಟ್ ಸರ್ಜರಿ ಬೇರೆ ಕ್ಯಾಟಗರೀಸು. ಬೈಪಾಸ್ ಮಾಡುವಾಗ ನೀವು ಹಾರ್ಟ್ನ ಓಪನ್ ಮಾಡಲ್ಲ. ಸೊ ಹಾರ್ಟ್ ಕೆಲಸ ಮಾಡ್ತಿರುತ್ತೆ, ಹಾರ್ಟ್ನ ಸ್ಟಾಪ್ ಮಾಡಿದ್ರೆ ಬೈಪಾಸ್ ಸರ್ಜರಿ ಆನ್ ಪಂಪ್ ಅಂತೀವಿ. ಓಕೆ, ಕೆಲವು ಟೈಮಲ್ಲಿ ಹಾರ್ಟ್ನ ನಿಲ್ಲಿಸೋದೇ ಇಲ್ಲ, ಬೈಪಾಸೇ ಯೂಸ್ ಇದು ಬೈಪಾಸ್ ಹಾಕಲ್ಲ, ಹಂಗೆ ಕೆಲಸ ಮಾಡ್ತಿರೋ ಜಾಗಕ್ಕೆ ಅದಕ್ಕೊಂದು ಕ್ಲಿಪ್ ಹಾಕ್ಬಿಟ್ಟಿದ್ದೆ ಮಾಡ್ತೀವಿ. ಅದನ್ನು ಆಫ್ ಪಂಪ್ ಅಂತೀವಿ. ಪಂಪ್ ಹಾಕ್ತೀರ ಹಂಗೆ ಮಾಡಿಬಿಡ್ತೀವಿ. ರಿಕವರಿ ಈಸ್ ಬೆಟರ್ ಅಂತ. ಆಫ್ ಪಂಪ್, ಆನ್ ಪಂಪ್, ಎರಡು ಥರ ಬೈಪಾಸ್ ಆಪ್ರೇಷನ್ ಮಾಡ್ತೀವಿ. ಈ ಓಪನ್ ಹಾರ್ಟ್ ಅಂದರೆ ಈ ವಾಲ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡುವಾಗ, ಅಥವಾ ಹಾರ್ಟ್ ಒಳಗಡೆ ವಾಲ್ ರಿಪೇರಿ ಮಾಡುವಾಗ, ಹಾರ್ಟ್ ಒಳಗಡೆ ಹೋಲ್ ಕ್ಲೋಸ್ ಮಾಡುವಾಗ, ಆವಾಗ ನಾವು ಹಾರ್ಟ್ ಓಪನ್ ಮಾಡಿ ಕ್ಲೋಸ್ ಮಾಡ್ತೀವಿ. ಇದು ಹೊಲಿಗೆ ಹಾಕ್ಬೋದು ಅಂತ ಹೇಳ್ತೀರಲ್ಲ, ಅದು ಯಾವ ಥರ ಸೂಜಿ ಮತ್ತು ಯಾವ ಥರ ದಾರ ಇರುತ್ತೆ? ಅದು ಅದರಲ್ಲಿ ಸುಮಾರು ವೆರೈಟೀಸ್ ಇದೆ. ಅಬ್ಸಾರ್ಬಲ್ ಸೂಚರ್ ಅಂತೀವಿ, ನಾನ್ ಅಬ್ಸಾರ್ಬಲ್ ಸೂಚರ್ ಅಂತೀವಿ, ಅದು ಸುಮಾರು ಇರುತ್ತೆ. ಅದೆಲ್ಲ ಅದೇ ಒಂದು ದೊಡ್ಡ ಚಾಪ್ಟರ್ ಇದೆ. ಅದು ಯಾವ ಥರ ಸೂಚರ್ಸು, ಯಾವ್ದು ಬಾಡಿ, ಅದೆಲ್ಲ ತುಂಬಾ ಇದೆ. ಅದಕ್ಕೆ ಕಾರ್ಡಿಯಾಲಜಿಸ್ಟ್ ಸರ್ಜನ್ನೇ ಮಾಡಬೇಕಾದ ಹೊಲಿಗೆ ಹಾಕೋದು ಅದೆಲ್ಲನೂ ಹೇಗೆ? ಬೇರೆಯವ್ರು ಮಾಡ್ತಾರೆ, ಬೇರೆ ಇನ್ಯಾರು ಮಾಡ್ತಾರೆ, ಅಸಿಸ್ಟೆಂಟ್ಸ್ ಯಾರು ಮಾಡಲ್ಲ? ಇಲ್ಲ. ಹಾರ್ಟ್ ಸರ್ಜರಿ ಇಸ್ ಡನ್ ಬೈ ಕಾರ್ಡಿಯಾಕ್ ಸರ್ಜನ್ ಓನ್ಲಿ. ಹಾರ್ಟು ಆಪ್ರೇಷನ್ ಅಂದರೆ ಏನು ಹೊಸ ಒಂದು ಜನ್ಮನೇ ಆದಂಗಲ್ಲ ಡಾಕ್ಟರ್. ನಾವು ಅದನ್ನೇ ಹೇಳ್ತೀನಿ ನಾವಲ್ಲೂ. ಒಬ್ಬ ಮನುಷ್ಯಂದು ಉಸಿರು ನಿಂತೋಯ್ತು ಅಂದರೆ ಹಾಯ್ಸ್ ಮುಗ್ದಂಗೆ, ಹಾರ್ಟ್ ನಿಂತೋಯ್ತು ಅಂದರೆ ಜೀವನ ಮುಗ್ದೋದಂಗೆ. ಬಟ್ ನಾವು ಉಸಿರು ನಿಲ್ಲಿಸಿ, ಹಾರ್ಟು ನಿಲ್ಲಿಸಿ, ಎಲ್ಲ ಮಿಷಿನ್ಗೆ ಹಾಕಿ ಮತ್ತೆ ವಾಪಸ್ ಬರೆಸ್ತೀವಿ, ಅಂದರೆ ಹೊಸ ಜನ್ಮ. ಸೊ ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ, ಆಪ್ರೇಷನ್ ಆದಮೇಲೆ ಪೇಷಂಟ್ಗಳು ಮಾತ್ರೆಗಳು ಬಿಟ್ಬಿಟ್ಟೆ ಭಾಳ ಸಿಟ್ಟು ಬಂದ್ಬಿಡುತ್ತೆ ನನಗೆ. ನಾನು ಭಾಳ ತುಂಬ ಜೋರಾಗಿ ಗದರಿಸ್ತೀನಿ ಅವ್ರಿಗೆ. ಏನಕ್ಕೆ ಅಂದರೆ ನಾವು ಇಷ್ಟು ಕಷ್ಟಪಡ್ತೀವಿ, ಅದು ನಾವು ಪಡೋ ಕಷ್ಟ ಅವ್ರು ಕೊಡೋ ದುಡ್ಡಿಂದ ಅಳಿಯೋಕ್ಕಾಗಲ್ಲ. ನಾವು ಹಗಲು ರಾತ್ರಿ ನಿದ್ದೆ ಮಾಡಲ್ಲ ಪೇಷಂಟ್ ಹುಷಾರಾದ ತನಕ. ಆ ಪೇಷಂಟು ಹೊರಡೆ ಹೋಗೋ ತನಕ ಕೂಡ ನಮ್ಗೆ ನಿದ್ದೆ ಬರೋಲ್ಲ, ಊಟ ಸೇರಲ್ಲ, ಏನೋ ಗಾಬರಿ, ಏನೋ ಆತಂಕ, ಏನಾಗ್ಬಿಡುತ್ತೋ ಅಂತ ಒದ್ದಾಡ್ತಾ ಇರ್ತೀವಿ. ದಟ್ ಈಸ್ ನಾಟ್ ಅವ್ರು ಕೊಡೋ ದುಡ್ಡಿಂದ ಇದನ್ನು ನಾವು ಕೊಡೋಂಥ ಕೇರ್ನ ಅವ್ರು ಮೆಸರ್ ಮಾಡೋಕ್ಕಾಗಲ್ಲ.
ಆ ಪೇಷಂಟ್ ಏನಾದ್ರು ನೆಕ್ಸ್ಟ್ ಬಂದಾಗ ಟ್ಯಾಬ್ಲೆಟ್ಸ್ ಬಿಟ್ಬಿಟ್ರೆ, ಸ್ಮೋಕ್ ಮಾಡೋಕ್ಕೆ ಶುರು ಮಾಡಿದ್ರೆ ವಿಪರೀತ ಸಿಟ್ಟು ಬಂದ್ಬಿಡುತ್ತೆ ನನಗೆ. ಅವ್ರ ಮನೆಯವ್ರ ಮುಂದೆ ಪೇಷಂಟ್ ಚೆನ್ನಾಗಿ ರೇಗ್ಬಿಡ್ತೀನಿ ನಾನು. ಬಿಕಾಸ್ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಪೇಷಂಟ್ ಮೇಲೆ ನಮಗೆ. ಹೌದು. ಈ ಥರ ಆಪ್ರೇಷನ್ ಆದಮೇಲೆ ಫುಡ್ ಹ್ಯಾಬಿಟ್ಸ್ ಏನಾದ್ರು ಬದಲಾವಣೆ ಮಾಡ್ಕೋಬೇಕಾ ಅಥವಾ ಎಕ್ಸಸೈಸ್ ಏನಾದ್ರು ಬೇರೆ ಮಾಡ್ಕೋಬೇಕಾ? ಅವ್ರು ಹೇಗೆ ಅಡ್ವೈಸ್ ಮಾಡ್ತೀರಾ? ಈ ಥರ ಆಪ್ರೇಷನ್ ಆದಮೇಲೆ ದೇರ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಮೆಜಾರಿಟಿ ಪೀಪಲ್ ಏನಾಗುತ್ತೆ ಅಂದರೆ ಈ ಥರ ಆಪ್ರೇಷನ್ ಆದಮೇಲೆ ತುಂಬ ಆತ್ಮಸ್ಥೈರ್ಯ ಕಳ್ಕೊಂಡ್ಬಿಡ್ತಾರೆ. ಅವ್ರು ಏನೂ ಕೆಲಸ ಮಾಡಲ್ಲ. ಅವ್ರ ಬಾತ್ರೂಮ್ ಕೂಡ ಮನೆಯವ್ರಿಗೆ ಬಿಟ್ಕೊಂಡು ಬರ್ಬೇಕಂತ ಆಗ್ಬಿಡುತ್ತೆ. ಆಮೇಲೆ ಏನೂ ಕೆಲಸ ಮಾಡಲ್ಲ. ಮೆಜಾರಿಟಿ ಮಾನಸಿಕವಾಗಿ ಖಿನ್ನತೆಗೆ ಹೋಗ್ಬಿಡ್ತಾರೆ. ಅದಾಗಬಾರ್ದು ಅಂದರೆ ನಾವು ಅವ್ರಿಗೆ ಧೈರ್ಯ ತುಂಬಬೇಕು. ಇದೆಲ್ಲ ಆಪ್ರೇಷನ್ ಆದಮೇಲೆ ಒಬ್ಬ ಮನುಷ್ಯ ಸಂಪೂರ್ಣ ಸಹಸ್ಥಿತಿಗೆ ಬರ್ಬೋದು. ಬೇರೆಯವ್ರ ಥರನೇ ಎಲ್ಲ ಕೆಲಸ ಮಾಡ್ಬೋದು, ಎಲ್ಲರ ಥರನೂ ಬದುಕ್ಬೋದು. ಟ್ರಾವೆಲ್ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅವರು ಕಾರ್ ಡ್ರೈವ್ ಮಾಡ್ಬೋದು, ವೆಹಿಕಲ್ ರೈಡ್ ಮಾಡ್ಬೋದು. ಈ ವಿಷಯ ತುಂಬ ಇಂಪಾರ್ಟೆಂಟ್. ಸುಮಾರು ಜನಕ್ಕೆ ಏನು ಭಯ ಅಂದರೆ, ಅಯ್ಯೋ ನನ್ನ ಆಪ್ರೇಷನ್ ಆದ ತಕ್ಷಣ ಮುಗೀತು ನಮ್ಮ ಲೈಫು, ನಾನು ಮುಂದೆ ಮಲಗಿರಬೇಕು, ಆ ಥರ ಎಂಥದೂ ಇಲ್ಲ. ಮೇ ಬಿ 15 ದಿನ ಅವ್ರಿಗೆ ರೆಸ್ಟ್ ಹೋಗಬೇಕು. ಆಮೇಲೆ ಎಲ್ಲ ಕೆಲಸನೂ ಮಾಡ್ಬೋದು. ಅವ್ರಿಗೆ ಕೆಲವು ಎಕ್ಸಸೈಸ್ ಮಾಡೋದಕ್ಕೆ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಅದನ್ನು ಕಾರ್ಡಿಯಕ್ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅದರಲ್ಲಿ ಅವ್ರಿಗೆ ಯಾವ ಕೆಲಸ ಮಾಡಿದ್ರೆ ಮಾಡ್ಬೋದು, ಯಾವ ಕೆಲಸ ಮಾಡಬಾರ್ದು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಚೆಸ್ಟ್ ಓಪನ್ ಮಾಡಿರೋಂಥ ಪೇಷಂಟ್ಗಳಿಗೆ ಭಾರ ಒಂದು ಎತ್ತಬೇಡಿ ಅಂತ ಹೇಳ್ತೇವೆ, ಒಂದು ಅವಾಯ್ಡ್ ಮಾಡಿದ್ದೀವಿ. ಬೇರೆದೆಲ್ಲ ಕೆಲಸ ಮೆಟ್ಲತ್ತದು ಇಳಿಯೋದು ಮಾಡ್ಬೋದು, ಮೆಟ್ಲತ್ತು ಇಳಿಯೋದೆಲ್ಲ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆಹಾರ ಪದ್ಧತಿನೂ ಅಷ್ಟೇ, ಎಲ್ಲ ಹಾರ್ಟ್ ಪೇಷಂಟ್ಸ್ ಥರನೇ ಸೇಮ್ ಆಹಾರ ಪದ್ಧತಿ. ಅವರು ಕೂಡ ಆಯಿಲ್ ಜಿಡ್ಡಿನ ಆಹಾರ ಕಡಿಮೆ ಮಾಡ್ಕೋಬೇಕು, ಲೋ ಫ್ಯಾಟ್ ಡಯಟ್, ಲೋ ಸಾಲ್ಟ್ ಡಯಟ್. ಹಾರ್ಟ್ ತುಂಬ ವೀಕ್ ಇದ್ದರೆ ಸ್ವಲ್ಪ ಫ್ಲೂಯಿಡ್ ರಿಸ್ಟ್ರಿಕ್ಷನ್ ಕೂಡ ಹೇಳ್ತೀವಿ. ಅದರ್ವೈಸ್ ಬೇರೆದೆಲ್ಲ ಸೇಮ್ ಲೈಕ್ ಏನಿದೆ ಹಾರ್ಟ್ ಪೇಷಂಟ್ಸ್. ಮತ್ತು ಎಕ್ಸಸೈಸಸ್ಸು ಅಪಾರ್ಟ್ ಫ್ರಮ್ ರೂಟೀನ್ ಎಕ್ಸಸೈಸ್ ಮಾಡ್ಬೋದು. ವಾಕಿಂಗ್ ಮಾಡ್ಬೋದು, ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅವರು ನಾರ್ಮಲ್ ಪರ್ಸನ್, ನಾರ್ಮಲ್ ಪರ್ಸನ್ ಥರನೇ ಎಲ್ಲ ಮಾಡ್ಬೋದು. ವೆಯ್ಟ್ ಒಂದು ಲಿಫ್ಟ್ ಮಾಡೋದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಹಂಗಾರೆ ನಾರ್ಮಲಿ ಅವ್ರ ಆಫೀಸ್ಗೆ ಹೋಗೋದು ಬರೋದು ವ್ಯಾಪಾರ ಮಾಡ್ಕೊಳ್ಳೋದು ಎಲ್ಲ ಎಷ್ಟು ಜನ ಇದ್ದಾರೆ ನಮ್ಮ ಪೇಷಂಟ್ಸ್ ಎಲ್ಲ. ಐ ಹ್ಯಾವ್ ಪೀಪಲ್ ಗಾಟ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲ ಬೈಪಾಸ್ ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಬೆಟ್ಟ ಎಲ್ಲ ಬಂದಿದ್ದಾರೆ. ದೇ ಗಾನ್ ಟು ಹಿಮಾಲಯಸ್ಗೆಲ್ಲ ಹೋಗಿ ಬಂದಿರೋ ಇದ್ದಾರೆ ನನ್ನ ಪೇಷಂಟ್ಸ್. ದೇ ಕ್ಯಾನ್ ಡು ಎವ್ರಿಥಿಂಗ್. ಸ್ಟೆನ್ಯಸ್ ವರ್ಕ್ ಮಾಡಬಾರ್ದು ಅನ್ನೋದು ತಪ್ಪು, ಸುಳ್ಳದು. ಅಂದರೆ ಸಮ್ ಲಿಮಿಟೇಷನ್ಸ್ ಇರುತ್ತೆ, ಅಷ್ಟೇ ಮೈನರ್ ಲಿಮಿಟೇಷನ್ಸ್ ಅಷ್ಟೇ, ನಾಟ್ ಬಿಗ್ ಲಿಮಿಟೇಷನ್ಸ್. ಅದಕ್ಕೂ ಪೀರಿಯಡ್ ಇರುತ್ತಲ್ಲ, ಇಷ್ಟು ಪೀರಿಯಡ್ ಆದಮೇಲೆ ನೀವು ಮಾಡ್ಕೋಬೋದು ಆ ಥರ ಎಲ್ಲ. ಖಂಡಿತ. ಅದೇ ಅದ್ರ ಜೊತೆಗೆ ಕಾರ್ಡಿಯೋಜೆನಿಕ್ ಶಾಕ್ ಅಂತಾರಲ್ಲ, ಈಗ ಇದ್ದಕ್ಕಿದ್ದಂಗೆ ಏನೋ ಶಾಕ್ ಆದಂಗೆ ಆಗೋದು, ಆ ಥರ ಕರೆಂಟ್ ಹೊಡೆದಂಗೆ ಆಗೋದು, ಆ ಥರ ಏನಾದ್ರು ಆಗುತ್ತಾ ಅದರಲ್ಲಿ? ಇದು ಆ್ಯಕ್ಚುಲಿ ಈ ಕಾರ್ಡಿಯೋಜೆನಿಕ್ ಶಾಕ್ನ ಅರ್ಥ ಮಾಡ್ಕೊಂಡ್ರು ತಪ್ಪದು. ಆ ಥರ ಅಲ್ಲ. ಶಾಕ್ ಅಂದರೆ ಶಾಕ್ ಹೊಡೆಯೋದಲ್ಲ. ಅದು ಶಾಕ್ ಅಂದರೆ ನಮ್ಮ ಮೆಡಿಕಲ್ ಟರ್ಮಲ್ಲಿ ಬಿ ಪಿ ತುಂಬ ಕಡಿಮೆ ಆಗ್ಬಿಟ್ಟು ಲೋ ಬಿ ಪಿ ಆಗ್ಬಿಡುತ್ತೆ, ಅದನ್ನು ಶಾಕ್ ಅಂತ ಕರಿತೀವಿ. ಲೋ ಬಿ ಪಿ ಮತ್ತು ಯಾವಾಗ ನಮ್ಮ ಹಾರ್ಟು ಪಂಪ್ ಮಾಡೋಕ್ಕಾಗಲ್ವೋ ಬಾಡಿಗೆ, ಆವಾಗ ಲೋ ಬಿ ಪಿ ಆಗ್ಬಿಡುತ್ತೆ. ವಿ ಕಾಲ್ ಇಟ್ ಎಸ್ ಎ ಶಾಕ್. ಶಾಕ್ ಅಂದರೆ ಹೋಲ್ ಆರ್ಗನ್ಸ್ ಬ್ಲಡ್ ಸಪ್ಲೈ ಅಲ್ಲ, ಎಲ್ಲ ಶಾಕ್ ಹೋಗ್ಬಿಡುತ್ತೆ, ಎಲ್ಲ ಆರ್ಗನ್ಸ್ ಡಿಸ್ಫಂಕ್ಷನ್ ಆಗ್ಬಿಡುತ್ತೆ. ಈಗ ಆ ಥರ ಆಗೋದಕ್ಕೆ ಹಾರ್ಟ್ ಕಡೆಯಿಂದ ಆಗಿದರೆ ಅದನ್ನು ಕಾರ್ಡಿಯೋಜೆನಿಕ್ ಶಾಕ್ ಅಂತ ಹೇಳ್ತೀವಿ. ಹಾರ್ಟ್ ಕಡೆಯಿಂದ ಆಗೋದೇನಕ್ಕೆ ಮೆಜಾರಿಟಿ ಟೈಮ್ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿ ಆ ಥರ ಆಗುತ್ತೆ. ಮೇಜರ್ ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟ್ 50% ಪಂಪ್ ಮಾಡಬೇಕಾಗಿಂತ ಹಾರ್ಟು ಅದು ಡ್ಯಾಮೇಜ್ ಆದಾಗ ಇಟ್ ವಿಲ್ ಬಿಕಮ್ 10%, 20% ಆಗ್ಬಿಡುತ್ತೆ. ಆವಾಗ ಹಾರ್ಟ್ ಇಷ್ಟೇ ಮೂವ್ಮೆಂಟ್ ಆಗ್ತಿರುತ್ತೆ, ಕಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಅದರ ಕೈಲಿ. ಆವಾಗ ಬ್ಲಡ್ ಪಂಪ್ ಮಾಡೋಕ್ಕಾಗಲ್ಲ, ಬ್ಲಡ್ ಸ್ಲೋವಾಗಿ ಹೋಗ್ತಿರುತ್ತೆ, ಸರ್ಕ್ಯುಲೇಷನ್ ಸ್ಲೋ ಆಗ್ಬಿಡುತ್ತೆ, ಬಿ ಪಿ ಲೋ ಆಗ್ಬಿಡುತ್ತೆ. ಅವಾಗ ಬಿ ಪಿ ಲೋ ಆದ ತಕ್ಷಣ ಎಲ್ಲ ಆರ್ಗನ್ಸು ಫೇಲ್ಯೂರ್ ಆಗ್ಬಿಡುತ್ತೆ. ಸೊ ಅದನ್ನು ಕಾರ್ಡಿಯೋಜೆನಿಕ್ ಶಾಕ್. ಇದು ಹಾರ್ಟ್ ಅಟ್ಯಾಕ್ನಲ್ಲಿರುವಂಥ ಸಿವಿಯರ್ ಫಾರ್ಮ್ ಆಫ್ ಹಾರ್ಟ್ ಅಟ್ಯಾಕ್, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಈ ಥರ ಶಾಕ್ ಆದರೆ ಅವರು ಹಾಸ್ಪಿಟಲ್ ರೀಚ್ ಆಗೋದಂಗೆ ಸುಮಾರು ಜನ ಬದುಕೋದಿಲ್ಲ. ದೇ ವೋಂಟ್ ರೀಚ್ ಅಲೈವ್. ಅವರು ಹಾಸ್ಪಿಟಲ್ ರೀಚ್ ಆದರೆ, ಇನ್ ಟೈಮ್ ರೀಚ್ ಆದರೆ ಅವ್ರಿಗೆ ನಾವು ಸುಮಾರು ಅದಕ್ಕೆ ಇಂಟ್ರಾಯೋಟಿಕ್ ಬಲೂನ್ ಪಂಪ್ ಅಂತ ಒಂದು ಮಿಷಿನ್ ಹಾಕಿ ಆಂಜಿಯೋಪ್ಲಾಸ್ಟಿ ಮಾಡಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಎಲ್ಲ ಮಾಡ್ತು ಅಂದರೆ ಓವರ್ 24 to 48 hours ದೇ ರಿಕವರ್. ದ ಶಾಕ್ ವಿಲ್ ರಿಕವರ್ ಅಂಡ್ ದ ಹಾರ್ಟ್ ವಿಲ್ ಅಗೇನ್ ಸ್ಟಾರ್ಟ್ ವರ್ಕಿಂಗ್. ದೇ ಮೇ ಬಿಕಮ್ ನಾರ್ಮಲ್ ಆಲ್ಸೋ. ಕಾರ್ಡಿಯೋಜೆನಿಕ್ ಶಾಕ್ ಇರೋ ಹಾಗೆ ಬೇರೆ ಆರ್ಗನಿಂದನೂ ಶಾಕ್ ಆಗುತ್ತಾ? ಮೆದುಳಿಂದ ಅಥವಾ ಲಿವರಿಂದ? ನ್ಯೂರೋಜೆನಿಕ್ ಶಾಕ್ ಅಂತೀವಿ. ನ್ಯೂರೋಜೆನಿಕ್ ಶಾಕ್ ಆ ಥರ ಶಾಕ್, ಆ ಥರ ಸ್ಪೈನಲ್ ಶಾಕ್ ಅಂತೀವಿ. ಅದು ಶಾಕ್ ಅನ್ನೋದು ಇಸ್ ಆರ್ಡಿನೇಟ್, ಇಸ್ ಎ ಸಡನ್ ಲಾಸ್ ಆಫ್ ದ ಫಂಕ್ಷನ್ ಶಾಕ್ ಅಂತೀವಿ. ಹೃದಯ ಅಂದರೆ ಒಂದು ಪಂಪು ಅಂತ ಹೇಳಿದ್ರಿ ತಾವು, ಒಂದು ಮೆಷಿನ್ ಇದ್ದಂಗೆ. ಅದು ಒಂದು ದಿವಸಕ್ಕೆ ಎಷ್ಟು ಲೀಟ್ರ್ ಪಂಪ್ ಮಾಡುತ್ತೆ? ಸೊ 1 ಮಿನಿಟ್ಗೆ 5 ಲೀಟ್ರು. 1 ಮಿನಿಟ್ಗೆ 5 ಲೀಟ್ರು. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 1 ಮಿನಿಟ್ಗೆ 5 ಲೀಟ್ರು. ಸರಿ 60 ನಿಮಿಷಕ್ಕೆ 300 ಲೀಟ್ರ್ ಆಯಿತು. 300 ಲೀಟ್ರ್. ಸರಿ 7200 ಲೀಟ್ರ್ ಆಯಿತು. 7200 ಲೀಟ್ರ್ ಪಂಪ್ ಮಾಡಿದೆ. ವಂಡರ್ಫುಲ್ ಆಗ ಅದು ಗರ್ಭಾವಸ್ಥೆಯಲ್ಲಿರುವಾಗ 2ನೇ ವಾರದಿಂದ ಶುರು ಮಾಡಿದಂಥ ಕೆಲಸ. ಪಾಪ ಅದು ಮನುಷ್ಯ ಬದುಕಿರೋ ತನಕ ಕೆಲಸ ಮಾಡಬೇಕು. ಅದು ರೆಸ್ಟ್. ಗರ್ಭಾವಸ್ಥೆಯಲ್ಲಿ 2ನೇ ವಾರಕ್ಕೆ ಶುರು ಆಗ್ಬಿಡುತ್ತೆ ಕೆಲಸ, ಮಿಡಿತ ಹಾರ್ಟ್.
ಅವಾಗ ಶುರುವಾಗಿದ್ದು ಹಾಂ, ಮನುಷ್ಯ ಬದುಕಿರೋ ತನಕನೂ ಕೆಲಸ ಮಾಡಬೇಕು. ಅದು ಹೇಳೋದಲ್ಲ, ಇಷ್ಟು ಹೆಬ್ಬೆಟ್ಟು ಗಾತ್ರ ಇರುತ್ತೆ ಚಿಕ್ಕ ವಯಸ್ಸಲ್ಲಿ, ಆಮೇಲೆ ಬೆಳೀತಾ ಬೆಳೀತಾ ಎಲ್ಲ ಡೆವಲಪ್ ಆಗುತ್ತೆ. ನಮ್ಮ ಕೆಲವು ಕ್ಯಾಲ್ಕುಲೇಷನ್ ಪ್ರಕಾರ ಅಪ್ ಟು 2 ಬಿಲಿಯನ್ ಟೈಮ್ಸ್ ಹೊಡ್ಕೊಳುತ್ತೆ ಅದು. 2 ಬಿಲಿಯನ್ ಟೈಮ್ಸ್ ಅಂದರೆ 200 ಕೋಟಿ ಟೈಮ್ ಹೊಡ್ಕೊಳುತ್ತದೆ ಅವನ ಜೀವನ, ಒಬ್ಬ ಮನುಷ್ಯನ ಜೀವನದಲ್ಲಿ. ಯಾವ ಮೆಷಿನು ಎಷ್ಟು ಸ್ಟ್ರಾಂಗ್ ಇರಬೇಕು, ಎಷ್ಟು ಎಫಿಷಿಯೆಂಟ್ ಇರಬೇಕು, ಎಂತಹ ಅದ್ಭುತ ಸೃಷ್ಟಿ ಅಂತ. ಹೌದು, ವೆರಿ ಫ್ಯಾಸಿನೇಟಿಂಗ್. ಹೌದು, ನಿಜ. ಪರ್ಹ್ಯಾಪ್ಸ್ ಮನುಷ್ಯ ನಿರ್ಮಿತ ಯಾವ ಯಂತ್ರವೂ ಕೂಡ ಅಷ್ಟೊಂದು ಚೆನ್ನಾಗಿ ವರ್ಕ್ ಮಾಡೋದಿಲ್ಲ, ಸಾಧ್ಯ ರಿಪೇರಿ ಇಲ್ಲದೆ. ಸಾಧ್ಯನೇ ಇಲ್ಲ. ಈ ಬಿ ಪಿ ಮಾತ್ರೆಗಳೆಲ್ಲ ತಗೋತಾರೆ ಡಾಕ್ಟ್ರೆ. ಬಿ ಪಿ ಮಾತ್ರೆಗಳು ತೊಗೊಳೋದ್ರಿಂದ ಹೃದಯ ರೋಗ ಏನಾದ್ರು, ಬಿ ಪಿ ಮಾತ್ರೆ ತೊಗೊಳ್ಳದೇ ಇದ್ದರೆ ಅಥವಾ ಬಿ ಪಿ ಇದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಹೃದಯ ರೋಗ ಏನಾದ್ರು ಜಾಸ್ತಿ ಆಗುತ್ತಾ? ಹೃದಯ ರೋಗ ಬರೋ ಚಾನ್ಸಸ್ ಇದೆಯಾ? ಹೇಗೆ? ಬಿ ಪಿ ಈಸ್ ನಥಿಂಗ್ ಬಟ್ ಎ ಲೋಡ್ ಆನ್ ದ ಹಾರ್ಟ್. ಬಿ ಪಿ ಮಾತ್ರ ತೊಗೊಂಡ್ರೆ ಲೋಡ್ ಆನ್ ದ ಹಾರ್ಟ್ ಕಡಿಮೆ ಆಗುತ್ತೆ. ಅವಾಗ ಹಾರ್ಟ್ ಬಾಳ್ಕೆ ಚೆನ್ನಾಗಿ. ಹೇಗೆ ಲೋಡ್ ಹೇಗೆ ಬರುತ್ತೆ ಇದಕ್ಕೆ? ಯಾಕಂದರೆ ಹಾರ್ಟ್ ಎಷ್ಟು ವರ್ಕ್ ಅಗೇನ್ಸ್ಟ್ ಗ್ರಾವಿಟಿ. ರಕ್ತನಾಳದಲ್ಲಿ ಬಿ ಪಿ ಜಾಸ್ತಿ ಇದ್ದರೆ ಹಾರ್ಟ್ ಅಷ್ಟು ವರ್ಕ್ ವಿತ್ ಮೋರ್ ಫೋರ್ಸ್ ಟು ಪುಷ್ ದ ಬ್ಲಡ್. ಅಂದರೆ ಬಿ ಪಿ ಅಂದರೆ ಇಟ್ ಈಸ್ ದಿ ಬ್ಲಡ್ ಪ್ರೆಷರ್ ಆಫ್ ರಕ್ತನಾಳದ ಇಲ್ಲಿರತಕ್ಕಂಥ ಪ್ರೆಷರ್ ಅದು. ಹೌದು, ಹಾರ್ಟಲ್ಲಿರೋ ಪ್ರೆಷರ್ ಅಲ್ಲ. ಸರಿ. ರಕ್ತನಾಳದಲ್ಲಿರುವಂಥ ಪ್ರೆಷರ್. ಸರಿ. ಅದನ್ನು ಪಂಪ್ ಮಾಡಬೇಕು ಅಂದರೆ ಹಾರ್ಟ್ ಎಷ್ಟು ವರ್ಕ್ ಮೋರ್ ಅಗೇನ್ಸ್ಟ್ ದ ಗ್ರಾವಿಟಿ. ಹೌದು, ಅಗೇನ್ಸ್ಟ್ ದ ಫೋರ್ಸ್. ಓಕೆ. ಅವಾಗ ಏನಾಗುತ್ತೆ, ಹಾರ್ಟ್ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಹಾರ್ಟ್ ಹಂಗೆ ಅದನ್ನು ನೋಡ್ಕೊಂಡಿಲ್ಲ ಅಂದರೆ ಹಾರ್ಟ್ ಜಾಸ್ತಿ ಕೆಲಸ ಮಾಡಿ ಹಾರ್ಟ್ ಊದ್ಕೊಳ್ಳೋಕೆ ಶುರುವಾಗುತ್ತೆ. ಆಮೇಲೆ ಹಾರ್ಟ್ ಫೇಲ್ಯೂರ್ಗೆ ಹೋಗ್ಬಿಡುತ್ತೆ, ವಾಲ್ವ್ಸ್ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಅದರಿಂದ ಸೂಕ್ತ ಸಮಯದಲ್ಲಿ ಬಿ ಪಿ ಮೆಡಿಸಿನ್ಸ್ ತೊಗೊಂಡ್ರೆ ಹಾರ್ಟ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಪೇಷಂಟ್ ಚೆನ್ನಾಗಿರ್ತಾರೆ. ಸೊ ಮೆಡಿಸಿನ್ಸ್, ಬಿ ಪಿ ಮೆಡಿಸಿನ್ಸು ಲೈಫ್ ಲಾಂಗ್ ತೊಗೋಬೇಕು, ಅದು ತೊಗೊಂಡು ನಿಲ್ಲಿಸೋದಲ್ಲ. ಅದು ಬಿ ಪಿ ನಾರ್ಮಲ್ ಆದರೂ ಕೂಡ ಮಾತ್ರೆಗಳನ್ನ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕದು. ಮತ್ತು ಕೆಲವರು ವ್ಯಕ್ತಿಗಳು ನೀರಲ್ಲಿ ಮುಳುಗಿರ್ತಾರೆ ಅಂತ ತಿಳ್ಕೊಳ್ಳಿ, ಅವರು ಆವಾಗಲೂ ಹೃದಯ ತಾನು ಹೇಗೆ ಪಂಪ್ ಮಾಡಬೇಕೋ ಹಾಗೆ ಪಂಪ್ ಮಾಡುತ್ತಾ, ಅಥವಾ ಹೃದಯಕ್ಕೆ ಆಕ್ಸಿಜನ್ ಸಪ್ಲೈ ಹೇಗಾಗುತ್ತೆ ಆವಾಗ ನೀರಲ್ಲಿ ಮುಳುಗಿದಾಗ? ನಮ್ಮ ಬಾಡಿನಲ್ಲಿ ಸಮಥಿಂಗ್ ಕಾಲ್ಡ್ ಆಕ್ಸಿಜನ್ ರಿಸರ್ವ್ ಅಂತಿರುತ್ತೆ ಬಾಡಿನಲ್ಲಿ. ಸೊ ಒಬ್ಬ ಮನುಷ್ಯ ನೀರಲ್ಲಿ ಮುಳುಗಿದಾಗ ಅವನಿಗೇನು ಉಸಿಡ್ಕೊಂಡಿರ್ತಾನೆ ಅಷ್ಟೇ, ಬೇರೆದೆಲ್ಲ ನಾರ್ಮಲ್ ಆಗಿರುತ್ತೆ. ಅವ್ನ ಹಾರ್ಟ್ ಸರಿ ಕೆಲಸ ಮಾಡ್ತಿದೆ, ಬಿ ಪಿ ಎಲ್ಲ ಸರಿ ಇರುತ್ತೆ. ಒನ್ಲಿ ಥಿಂಗ್ ಅಂದರೆ ಉಸಿಡ್ಕೊಂಡಿರ್ತಾನೆ ಅಷ್ಟೇ. ಉಸಿಡ್ಕೊಂಡಿರುವಾಗ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗೋಲ್ಲ, ಏರ್ ಸರ್ಕ್ಯುಲೇಷನ್ ಆಗೋಲ್ಲ. ಬಟ್ ಬಾಡಿ ಇರುವಂಥ ಆಕ್ಸಿಜನ್ನು ಇಟ್ಸ್ ಇನಫ್ ಟು ಸರ್ಕ್ಯುಲೇಟ್ ದ ಬಾಡಿ ಫಾರ್ ಟಿಲ್ ದ ಹಿ ಕಮ್ಸ್ ಔಟ್. ಅದು 5 ನಿಮಿಷನೋ 6 ನಿಮಿಷನೋ ಅದೊಂದು ಲಿಮಿಟ್ ಇರುತ್ತೆ. ಅದು ಕ್ರಾಸ್ ಆದ ತಕ್ಷಣ ಹಿ ವಿಲ್ ಬ್ರೇಕ್ ಅವೇ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಆಗ್ಬಿಟ್ರೆ ಹಿ ವಿಲ್ ಬಿಕಮ್ ಅನ್ಕಾನ್ಷಿಯಸ್. ಇಲ್ಲ ಅಂದರೆ ಇಟ್ ವಿಲ್ ಮೇಂಟೈನ್. ಟ್ರೈನ್ ಮಾಡ್ತಾ ಅದು ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕೆಲವರು ಬ್ರೆತ್ ಹೋಲ್ಡಿಂಗ್ ತುಂಬ ಟ್ರೈನಿಂಗ್ ಪ್ರಾಣಾಯಾಮ ಮಾಡಿ ತುಂಬ ಹಿಡಿದಿಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅವ್ರಿಗೇನು ಪ್ರಾಬ್ಲಮೇ ಬರೋಲ್ಲ. ಈ ಒಬ್ಬ ವ್ಯಕ್ತಿ ಸತ್ತೋಗ್ಬಿಟ್ರೆ, ಶರೀರ ಬಿಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ ಒಬ್ಬ ವ್ಯಕ್ತಿ, ನಾವು ಕೇಳಿದ್ದೀವಿ ಬ್ರೈನ್ ಡೆಡ್ ಅಂತ ಹೇಳ್ತಾರೆ ಕೆಲವರು. ಅಂದರೆ ಬ್ರೈನ್ ಸತ್ತೋದ್ರೆ ಮನುಷ್ಯ ಸತ್ತೋಗ್ತಾನೆ ಅಂತ. ಬ್ರೈನ್ ಸತ್ತೋದ್ರೆ ಮನುಷ್ಯ ಸಾಯ್ತಾನ ಅಥವಾ ಹೃದಯ ನಿಂತೋದ್ರೆ ಮನುಷ್ಯ ಸಾಯ್ತಾನ? ಈಗ ಡಾಕ್ಟ್ರು ಸರ್ಟಿಫಿಕೇಟ್ ತೊಗೊಳ್ಳಿ ಅಂತಾರಲ್ಲ, ಡಾಕ್ಟ್ರು ಏನು ನೋಡ್ಬಿಟ್ಟು ಸರ್ಟಿಫೈ ಮಾಡ್ತಾರೆ? ಸೊ ಇಲ್ಲಿ ಮನುಷ್ಯ ಸತ್ತೋಗ್ತಾನೋ, ಮನುಷ್ಯ ಅಂದರೆ ಡೆಫಿನೇಷನ್ ನನಗೆ ಗೊತ್ತಿಲ್ಲ. ಬ್ರೈನ್ ಸತ್ತೋದ ಮನುಷ್ಯ ಸತ್ತೋಗ್ತಾನೆ ಅಂತ ಹೇಳೋಕ್ಕೆ ಹಾರ್ಟ್ ಇನ್ನೂ ಕೆಲಸ ಮಾಡ್ತಾ ಇದೆ. ಸೊ ಅವನ್ನ ಬ್ರೈನ್ ಡೆಡ್ ಅಂತ ಹೇಳ್ತೀವಿ ಅಷ್ಟೇ ಮೆಡಿಕಲ್ ಟರ್ಮ್ಸಲ್ಲಿ. ಅದರಲ್ಲಿ ಮನುಷ್ಯ ಸತ್ತೋಗಿದ್ದಾನೆ ಅಂತ ಇಲ್ಲ ನಾನು ಹೇಳಕ್ಕೆ ಬರಲ್ಲ, ಬಿಕಾಸ್ ಅದು ಲೀಗಲ್ ಟರ್ಮ್ಸು ಆ ಥರ ಇಲ್ಲ. ಬ್ರೈನ್ ಡೆಡ್ ಅಂತ ಹೇಳ್ತೀವಿ ಹೊರತು ದಟ್ ಪರ್ಸನ್ ಇಸ್ ಟೋಟ್ಲಿ ಡೆಡ್ ಅಂತ ಹೇಳ್ತಾರೆ, ಬಿಕಾಸ್ ಇಸ್ ಹಾರ್ಟ್ ಇಸ್ ಸ್ಟಿಲ್ ವರ್ಕಿಂಗ್, ಇಸ್ ಕಿಡ್ನೀಸ್ ಆರ್ ವರ್ಕಿಂಗ್. ಸೊ ಈ ಥರ ಪರ್ಸನ್ಸು ವಾಟ್ ಎ ಮೆಡಿಕಲ್ ಪರ್ಸನ್ ಡಿಸೈಡ್ಸ್ ಈಸ್ ಅವನ್ನ ನಾರ್ಮಲ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ನಾವು ಚೆಕ್ ಮಾಡ್ತೀವಿ. ನಾರ್ಮಲಾಗಿ ಬದುಕ್ತಾನೆ ಅವನು, ಬದುಕಿ ವಾಪಸ್ ಬರ್ತಾನೆ, ಬದುಕಿ ವಾಪಸ್ ಬಂದು ಮನುಷ್ಯನ ಥರ ಬದುಕ್ತಾನೆ ಅಂತ ನೋಡ್ತೀವಿ. ಈ ಹಾರ್ಟ್ ಕೆಲಸ ಮಾಡ್ತಿದೆ, ಕಿಡ್ನಿ ಕೆಲಸ ಮಾಡ್ತಿದೆ, ಬೇರೆ ಎಲ್ಲ ಆರ್ಗನ್ಸ್ ಚೆನ್ನಾಗಿದೆ ಎಕ್ಸೆಪ್ಟ್ ಬ್ರೈನ್ ಇಸ್ ಡೆಡ್. ಆವಾಗ ಏನಂತೀವಂದರೆ ಇಟ್ಸ್ ಕಾಲ್ಡ್ ಬ್ರೈನ್ ಡೆಡ್ ಪರ್ಸನ್, ನಾಟ್ ಡೆಡ್ ಪರ್ಸನ್. ಆವಾಗ ಏನು ಮಾಡ್ತೀವಿ ಅಂದರೆ, ಆವಾಗ ನಾವು ವಿಲ್ ಥಿಂಕ್ ಆಫ್ ಡೊನೇಟಿಂಗ್ ದಿಸ್ ವೈಟಲ್ ಆರ್ಗನ್ಸ್ ಟು ಸಮ್ ಅದರ್ ಪರ್ಸನ್. ಈಗ ರಿಕವರಿ ಆಗೋದಿಲ್ಲ ದಿಸ್ ಇಸ್ ದ ಕಾನ್ಸೆಪ್ಟ್. ಅದೇ ಕೋಮಾಕ್ಕೆ ಹೋಗ್ತಾರೆ ಅಂತಲ್ಲ, ಅದೇನಾ? ಕೆಲವು ಕೋಮಾದಲ್ಲಿ ರಿವರ್ಸಿಬಲ್ ಇರುತ್ತೆ. ದಿಸ್ ಬ್ರೈನ್ ಇಸ್ ಇರ್ರಿವರ್ಸಿಬಲ್ ಕೋಮಾ. ಇದು ದೇ ವಿಲ್ ನಾಟ್ ಕಮ್ ಬ್ಯಾಕ್. ಅದೇ ಹಾರ್ಟ್ ಡೆಡ್ ಅಂತ ಯಾವುದೂ ವರ್ಡ್ ಇಲ್ಲ. ಡೆಡ್ ಹಾರ್ಟ್ ಇಸ್ ಡೆಡ್ ಓನ್ಲಿ, ಇಸ್ ಟೋಟ್ಲಿ ಡೆಡ್. Person is dead. Declared as dead. So that's what we declare dead when the heart stops. So ಬ್ರೈನ್ ಡೆಡ್ ಇದೆ, ಹಾರ್ಟ್ ಡೆಡ್ ಅಂತ ಯಾವುದೂ ಇಲ್ಲ. ಯಾವ್ದಾರೋ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಅಂದರೆ ಪಲ್ಸ್ ನೋಡಿ ಇದು ನೋಡ್ತಾರೆ, ಹೇಗೆ ನೋಡ್ತಾರೆ? ಹಾರ್ಟ್ ಚೆಕ್ ಮಾಡ್ತಾರೆ, ಹೇಗೆ ಮಾಡ್ತಾರೆ? ಪಲ್ಸ್ ನೋಡ್ತೀವಿ, ಹಾರ್ಟ್ ಚೆಕ್ ಮಾಡ್ತೀವಿ, ಇ ಸಿ ಜಿ ಮಾಡ್ತೀವಿ. ಅದು ಇ ಸಿ ಜಿ ಫ್ಲಾಟ್ ಲೈನ್. ಐ ಸಿ ಜಿನಲ್ಲಿ ಹಾರ್ಟಲ್ಲಿರುವಂಥ ಕರೆಂಟ್ ಪೂರ್ತಿ ನಿಂತೋಗಿದ್ರೆ ಹಾರ್ಟ್ ವಾಪಸ್ ಬರೋಲ್ಲ ಅಂತ.
ಕೆಲವು ಟೈಮಲ್ಲಿ ಹಾರ್ಟ್ ಕೆಲಸ ಮಾಡ್ತಿರುತ್ತೆ, ಪಲ್ಸ್ ಇರಲ್ಲ. ಸೇಮ್ ಲೈಕ್ ನೀವು ಹೇಳಿದ್ರಲ್ಲ ಆವಾಗಲೇ ಹಾರ್ಟ್ ಸುತ್ತ ನೀರು ತುಂಬಿಕೊಡುತ್ತೆ ಅಂತ, ಆ ಟೈಮಲ್ಲಿ ಪಲ್ಸ್ ಇರಲ್ಲ, ಬಿ ಪಿ ಬರೀ 60 ಇರುತ್ತೆ, ಹಾರ್ಟ್ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡ್ತಿರುತ್ತೆ. ಈಗ ಬ್ರೈನ್ ಡೆಡ್ ಪೀಪಲ್ಲು ಅಂತ ಹೇಳಿದ್ರಲ್ಲ ತಾವು, ಬ್ರೈನ್ ಡೆಡ್ ಪರ್ಸನ್ಸು ಮನಸ್ಸು ಮಾಡಿದ್ರೆ ಅಥವಾ ಮೊದಲೇ ಅವ್ರ ಜೀವದಲ್ಲಿ ಇರುವಾಗ ಅವರು ಆ ಥರ ಏನೂ ಆಗದೇ ಇದ್ದಾಗ ಅವರು ತಮ್ಮ ಶರೀರ ದಾನ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಎಷ್ಟೋ ಜನ ಕೇಳ್ತೀವಲ್ಲ, ಕಣ್ಣು ದಾನ ಮಾಡಿದ್ರು, ಶರೀರ ದಾನ ಮಾಡಿದ್ರು ಅಂತ. ಈ ಕಣ್ಣು ದಾನ ಮಾಡೋದು ಓಕೆ, ಕಣ್ಣು ತಗೊಂಡು ಹೋಗ್ತಾರೆ. ಶರೀರ ದಾನ ಮಾಡಿದ್ರೆ ಅದು ಸಾಮಾನ್ಯವಾಗಿ ಯಾವ್ಯಾವ ಪಾರ್ಟ್ ತೆಕ್ಕೋತಾರೆ ಮತ್ತು ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಇದು? ಅದು ಎಷ್ಟು ಜನ ಅಂದರೆ ಡಿಪೆಂಡ್ಸ್. 12 ಜನ ತನಕನೂ ಹೆಲ್ಪ್ ಮಾಡ್ಬೋದು ಅಂತ ಕೆಲವಿದೆ. ಸೊ ಕಣ್ಣು ಇಬ್ಬರಿಗೆ ಹಾಕ್ಬೋದು, 4 ಜನಕ್ಕೆ ಹಾಕ್ಬೋದು. ಹೊಸ ರಿಪೋರ್ಟ್ ಬರ್ತದೆ, ಸ್ಪ್ಲಿಟ್ ಮಾಡಿ 4 ಜನಕ್ಕೆ ಹಾಕ್ಬೋದು ಅಂತ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಲಂಗ್ಸ್ ಕೂಡ ಕೆಲವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಲಿವರ್ನ ಇಬ್ಬರಿಗೆ ಹಾಕ್ಬೋದು, ಕಿಡ್ನಿಗಳು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಲಿವರ್ ಇಬ್ಬರಿಗೆ ಹಾಕ್ಬೋದಾ? ಇಬ್ಬರು ಕಟ್ ಮಾಡಿ. ಮತ್ತು ಕಿಡ್ನಿಗಳು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಒಂದೊಂದು ಕಿಡ್ನಿ ಕೊಡ್ಬೋದು. ಸೊ ಟೋಟಲ್ ಆಲ್ಮೋಸ್ಟ್ ಲೈಕ್ 12 ಜನಕ್ಕೆ ಯು ಕ್ಯಾನ್ ಹೆಲ್ಪ್ ಅಂತ. ಅದರಲ್ಲಿ ಏನೇನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ. ಅದಕ್ಕೆ ಅದು ಆರ್ಗನ್ ಡೊನೇಷನ್ ಇಸ್ ಇಟ್ಸೆಲ್ಫ್ ಇಸ್ ಎ ಡಿಫ್ರೆಂಟ್ ಸ್ಕೋಪ್. ಅದು ದೊಡ್ಡ ಫೀಲ್ಡ್ ಅದು. ಅದಕ್ಕೆ ಸಿಕ್ಕಾಪಟ್ಟ ಅದು ಲಿಟ್ರೇಚರ್ ಅವೈಲಬಲ್, ನ್ಯೂವರ್ ಲಿಟ್ರೇಚರ್ಸ್ ಇದೆ. ಆರ್ಗನ್ ಡೊನೇಷನ್ನು ಅದನ್ನು ಆರ್ಗನ್ಸ್ನ ಡೊನೇಟ್ ಮಾಡೋದು ಡಿಸೈಡ್ ಮಾಡೋದು ಯಾವಾಗ ಅಂದರೆ, ಈ ಕಣ್ಣು ದಾನ ಮಾಡಿದಾಗ ಯಾವಾಗ ಕಣ್ಣು ಹೈ ಡೊನೇಷನ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ ಅವ್ರಿಗೆ, ಅವರು ಆ ಥರ ಆದ ತಕ್ಷಣ ಹಾಸ್ಪಿಟಲ್ ಇನ್ಫಾರ್ಮ್ ಮಾಡ್ತಾರೆ ಅವ್ರಿಗೆ ಡೊನೇಟ್ ಮಾಡ್ತಾರೆ ಅಂತ. ಅವ್ರು ಬಂದು ಹೈ ಡೊನೇಷನ್ ಹೈ ಕಾರ್ನಿ ಹಾರ್ವೆಸ್ಟಿಂಗ್ ಇಸ್ ವೆರಿ ವೆರಿ ಸ್ಮಾಲ್ ಪ್ರೊಸೀಜರ್. ಬಟ್ ಈ ಮೇಜರ್ ಆರ್ಗನ್ಸ್ ಲೈಕ್ ಕಿಡ್ನಿ ಆ್ಯಂಡ್ ಹಾರ್ಟ್ ಇಟ್ಸ್ ಎ ಬಿಗ್ ಥಿಂಗ್. ಅದಕ್ಕೆ ಏನು ಮಾಡ್ಬೇಕು ನೀವು ಅಂದರೆ, ಈ ಥರ ಆರ್ಗನ್ ಡೊನೇಟ್ ಮಾಡುವಂಥ ಪರ್ಸನ್ನು ಅವರ ಮನೆಯವರು ಫಸ್ಟ್ ಆಫ್ ಆಲ್ ಹಾಸ್ಪಿಟಲ್ ಟು ಸರ್ಟಿಫೈ. ಆ ಸರ್ಟಿಫೈ ಮಾಡಬೇಕು ಅಂದರೆ 2 ಟೀಮ್ ಆಫ್ ಡಾಕ್ಟರ್ಸ್ ಶುಡ್ ಸರ್ಟಿಫೈ ದಟ್ ಈಸ್ ಬ್ರೈನ್ ಡೆಡ್. ನ್ಯೂರಾಲಜಿಸ್ಟು EEG ಎಲ್ಲ ಮಾಡಿ ಸರ್ಟಿಫೈ ಮಾಡಬೇಕದು ಬ್ರೈನ್ ಡೆಡ್, ಬ್ರೈನ್ ವಾಪಸ್ ಬರೋಲ್ಲ ಅಂತ. ಅದಾದಮೇಲೆ ಫ್ಯಾಮಿಲಿ ಮೆಂಬರ್ಸ್ ಹ್ಯಾಸ್ ಟು ಕನ್ವಿನ್ಸ್ ದಟ್ ದೇ ಹ್ಯಾವ್ ವಾಂಟ್ ಟು ಡೊನೇಟ್ ದ ಆರ್ಗನ್ಸ್ ಅಂತ. ಆವಾಗ ಅದನ್ನು ವಿಲ್ ಇಂಟಿಮೇಟ್ ಟು ದ ಆರ್ಗನ್ ಡೊನೇಷನ್ ಸೆಲ್, ಸ್ಟೇಟ್ ಲೆವೆಲ್ ಆರ್ಗನ್ ಡೊನೇಷನ್ ಸೆಲ್ ಅಂತ ಇರುತ್ತೆ. ಅವ್ರಿಗೆ ಇಂಟಿಮೇಟ್ ಮಾಡ್ತೀವಿ, ಈ ಥರ ಒಂದು ಪೇಷಂಟ್ ಇದೆ, ಈ ಥರ ಆರ್ಗನ್ಸ್ ಇದೆ ಅವೈಲಬಿಲಿಟಿ ಅಂತ. ದೆನ್ ದ ಪರ್ಟಿಕ್ಯುಲರ್ ಹಾಸ್ಪಿಟಲ್ ವೇರ್ ದಟ್ ಸೀನಿಯರಿಟಿ ಪ್ರಕಾರ ಯಾವ ಹಾಸ್ಪಿಟಲ್ ಇಸ್ ಎನ್ರೋಲ್ಡ್, ಆ ಸೀನಿಯರಿಟಿ ಹಾಸ್ಪಿಟಲ್ಗೆ ಇನ್ಫಾರ್ಮ್ ಮಾಡ್ತಾರೆ ಒಂದು ಆರ್ಗನ್ ಇದೆ ಅಂತ. ಆ ಟೀಮ್ ವಿಲ್ ಕಮ್ ಟು ದ ಹಾಸ್ಪಿಟಲ್, ದೇ ಆಪರೇಟ್ ಇಟ್ ಅಂಡ್ ಪ್ರಿಸರ್ವ್ ದ ಆರ್ಗನ್, ಟ್ರಾನ್ಸ್ಪೋರ್ಟ್ ದ ಆರ್ಗನ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಟು ದ ಡೋನರ್. ಅಲ್ಲಿ ರಾತ್ರಿ ಅಲ್ಲೋಗ್ಬಿಟ್ಟು ಅಲ್ಲಿ ಹೋದ ತಕ್ಷಣ ಅಲ್ಲಿ ಆಪ್ರೇಷನ್ ಕಾಯ್ತಾ ಇರ್ತಾರೆ. ದಿಸ್ ಆರ್ಗನ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದಟ್ ಪರ್ಸನ್. ಎಷ್ಟೋ ಸರಿ ಹೇಳ್ತಾರಲ್ಲ, ಹೃದಯ ತಗೊಂಡು ಹೋಗ್ತಾ ಇದ್ದಾರೆ, ಏನು ಟ್ರಾಫಿಕ್ ಇಲ್ಲ, ಗ್ರೀನ್ ಕಾರಿಡಾರ್ ಮಾಡ್ತಾರೆ, ಗ್ರೀನ್ ಕಾರಿಡಾರ್ ಮಾಡ್ತಾರೆ ಅಂತ ಹೇಳ್ತಾರೆ. ವಂಡರ್ಫುಲ್. ಭಾಳ ವಿಶೇಷವಾದ ವಿಷಯಗಳು. ಯಾಕಂದರೆ ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಹೊಲಿಗೆ ಹಾಕ್ಬಿಟ್ಟು ಶರೀರನ ಅವ್ರಿಗೆ ವಾಪಸ್ ಕೊಟ್ಬಿಡ್ತಾರಲ್ವ? ಅಲ್ಲೇ ಕೊಟ್ಬಿಡ್ತಾರೆ, ಇಲ್ಲೇ ಅವ್ರ ವಾರಸದಾರಿ ಲೋಕಲ್ ಹಾಸ್ಪಿಟಲಲ್ಲೇ ಹಾರ್ಟ್ ತೆಗೆದ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೇನು ಗೊತ್ತಾಗಲ್ಲ. ಬಾಡಿ ಪ್ಯಾಕ್ ಆಗಿರುತ್ತೆ, ಅವ್ರಿಗೇನು ಅಂಥ ವ್ಯತ್ಯಾಸಗಳಾಗಲ್ಲ. ಆ್ಯಕ್ಚುಲಿ ಜನಗಳು ತಪ್ಪು ತಿಳ್ಕೊಳ್ತಾರೆ, ಬಾಡಿನ ವಿಕೃತಿ ಮಾಡಿಬಿಡ್ತಾರೆ, ವಿಕಾರ ಮಾಡಿಬಿಡ್ತಾರೆ. ಎಂಥದ್ದು ಆಗಲ್ಲ. ಹೊಲಿಗೆ ಹಾಕಿರ್ತೀವಿ, ಆ ಬಾಡಿ ಹಾಕಿ ಟೈ ಮಾಡಿರ್ತೀವಿ, ಏನೂ ಗೊತ್ತಾಗಲ್ಲ ಜನಗಳಿಗೆ. ಅದ್ರ ಬಗ್ಗೆ ಆತಂಕ ಏನೂ ಇಲ್ಲ. ಸರಿ ಡಾಕ್ಟ್ರೆ, ತುಂಬ ಧನ್ಯವಾದಗಳು. ತಮಗೆ ಇನ್ನೂ ವಿಶೇಷವಾದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಹೃದಯದ ಬಗ್ಗೆ ಎಷ್ಟು ಮಾತನಾಡಿದ್ರೂ ಕಡಿಮೆನೇ ಅಂತ ಅನಿಸುತ್ತೆ. ಆದರೂ ಕೂಡ ನಮ್ಮ ಡಾಕ್ಟ್ರು ವಿಶೇಷವಾದ ತಮ್ಮ ಅನುಭವದ ಆಧಾರದ ಮೇಲೆ ತುಂಬ ಸೂಕ್ಷ್ಮವಾದ ವಿಚಾರಗಳನ್ನು ಹೃದಯದ ಬಗ್ಗೆ, ಆರೋಗ್ಯದ ಬಗ್ಗೆ ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀವಿ.